ತಿರಸ್ಕರಿಸುತ್ತಿರುವ ಮನುಷ್ಯನು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರ ಮಾತನ್ನು ತಿರಸ್ಕರಿಸುತ್ತಿರುವ ಮನುಷ್ಯರು. ಓಕೆ, ಈ ಅಂಶದ ಟೈಟಲನ್ನು ಕೇಳಿದ ತಕ್ಷಣ ಏನು ಅನಿಸುತ್ತೆ? ನಾವೇ ಬ್ರದರ್, ನಾವೇ ಅಂತ ಅನಿಸುತ್ತಾ? ದೇವರ ಮಾತನ್ನು ತಿರಸ್ಕರಿಸುತ್ತಿರುವ ಮನುಷ್ಯರು ಅನ್ನುವಂಥ ಟೈಟಲನ್ನು ಕೇಳಿದ ತಕ್ಷಣ ನಾವೇ ಬ್ರದರ್ ತಿರಸ್ಕಾರ ಮಾಡ್ತಿರುವಂಥವರು ಅನ್ನುವಂತಹ ಭಾವನೆ ಬರುತ್ತಾ? ಓಕೆ, ಇಷ್ಟಕ್ಕೂ ದೇವರ ಮಾತು ಅದೇ ಅಲ್ವ ನಮ್ಮ ಅಂಶ. ದೇವರ ಮಾತನ್ನು ನಾವು ತಿರಸ್ಕಾರ ಮಾಡ್ತಿದ್ದೀವಿ. ಈ ದೇವರು ನಮ್ಮ ಜೊತೆ ಯಾವಾಗಲಿಂದ ಮಾತಾಡ್ತಾ ಬರ್ತಿದ್ದಾರೆ ಪ್ರಿಯರೇ? ದೇವರು ನಮ್ಮ ಜೊತೆ, ಮನುಷ್ಯರ ಜೊತೆ ಯಾವಾಗಲಿಂದ ಮಾತಾಡ್ತಾ ಬರ್ತಿದ್ದಾರೆ? ಆದಿಯಿಂದಲೂ ಹೌದಾ? ಸುಮಾರು ಆದಮ್ ಅವರು ಸೃಷ್ಟಿಯಾಗಿ 8,000, 10,000, 6,000 ವರ್ಷ ಆಯಿತು ಅಂತ ನಾವು ಅಂದ್ಕೊಂಡ್ರೆ ಅಷ್ಟೊಂದು ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆ ಮಾತಾಡ್ತಾನೆ ಬರ್ತಿದ್ದಾರೆ ದೇವರು. ಮನುಷ್ಯರ ಜೊತೆ ಮಾತಾಡಬೇಕು, ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು. ದೇವರಿಗಿರುವಂಥ ಕೋರಿಕೆ, ಆಸೆ ಎಲ್ಲ ಒಂದೇ. ಏನು? ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು. ಓಕೆ, ಇವಾಗ ನೀವು ಯೋಚನೆ ಮಾಡಿ ನೋಡಿ, ದೇವರು ನಮ್ಮ ಜೊತೆ ಮಾತಾಡುವಂತಹದ್ದು ಅಂದರೆ ಅಷ್ಟು ಸುಲಭವಾಗಿರುವಂಥ ಕೆಲಸನ? ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಿ ನೋಡಿ ಒಂದು ಸಾರಿ, ಅದು ಸುಲಭನ ಕಷ್ಟನಾ ಅಂತ ಹೇಳಿ ಗೊತ್ತಾಗತ್ತೆ. ಹೌದಾ? ಸರಿಯಾಗಿ ಒಂದು ವರ್ಷ 2 ತಿಂಗಳಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಅವನ ಜೊತೆ ನೀವೇನಾದರೂ ಮಾತಾಡಿದ್ರೆ ಅವನದೇ ಆಗಿರುವಂತಹ ಭಾಷೆಯಲ್ಲಿ ಉತ್ತರ ಕೊಡ್ತಾನೆ. ಹೌದಾ? ಇಲ್ಲಾಂದರೆ ಮಾತಾಡ್ತಾನೇ ಇರ್ತಾನೆ. ಏನಾದರೂ ಅರ್ಥ ಆಗುತ್ತೆ ನಮಗೆ? ಇಲ್ಲ. ಈಗ ಅವನ ಜೊತೆ ಮಾತಾಡಬೇಕಾದ್ರೆ ಹೆಂಗೆ ಮಾತಾಡ್ತೀರಾ ನೀವು? ಏನೇನೆಲ್ಲ ಪ್ರಯತ್ನ ಪಡ್ತಿರ್ತಾರೆ ನಿಜನ. ಸೌಂಡ್ ಮಾಡ್ತೀರಾ, ಚಿಟಿಕೆ ಹೊಡಿತೀರಾ, ನಿಮ್ಮ ಕಡೆ ನೋಡಲಿಕ್ಕೆ ಕರೀತೀರಾ. ಅವನು ಏನು ಮಾಡಿದ್ರೂ ರೆಸ್ಪಾಂಡ್ ಮಾಡೋದಿಲ್ಲ. ಅವನದೇ ಆಗಿರುವಂತಹ ಲೋಕದಲ್ಲಿ ಇರ್ತಾನೆ. ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳ ಜೊತೆ ನೀವೇನಾದರೂ ಮಾತಾಡಬೇಕು, ಏನಾದರೂ ಹೇಳ್ಕೊಡ್ಬೇಕು ಅಂದಾಗ ಎಷ್ಟು ಕಷ್ಟ ಇರುತ್ತೆ ಆ ಪರಿಸ್ಥಿತಿ. ಒಂದು ಸಾರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು 3 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ, ಮಗನಿಗೆ ಮಾತು ಬರ್ತಿದೆ ನಿಧಾನವಾಗಿ ಅಂದಾಗ, ಬೇಡ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದ ಅಂತ ಅಂದ್ಕೊಳ್ಳಿ. ಇವಾಗ ಅವ್ನಿಗೇನು ಒಂದು ಲೆಕ್ಕ ಹೇಳ್ಕೊಡ್ಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು ಎಷ್ಟು ಕಷ್ಟ ಇರುತ್ತೆ. ನಿಜಾನ? ಅವನಿಗೆ ಅರ್ಥ ಆಗುತ್ತಾ? 250ರಲ್ಲಿ 100 ತೆಗಿ ಎಷ್ಟು ಅಂತ ಹೇಳಿದ್ರೆ ಅರ್ಥ ಆಗುತ್ತಾ ಅವನಿಗೆ? ಏನು ಮಾಡಬೇಕು ಅವನಿಗೆ? ಹೌದಾ? 1ಕ್ಕೆ 1 ಜೋಡಿಸಿದ್ರೆ ಎಷ್ಟು? ಡ್ಯಾಡಿ 1 ಅಂದರೆ ಏನು ಅಂತ ಕೇಳ್ತಾನೆ ಇವಾಗ. ನಿಜಾನ? 1ಕ್ಕೆ 2 ಜೋಡಿಸು ಅಂದರೆ 1 ಅಂದರೆ ಏನು, 2 ಅಂದರೆ ಏನು ಫಸ್ಟ್ ಹೇಳು, ಆಮೇಲೆ ಜೋಡಿಸೋದು ಅಂದರೆ ಏನು, ಇಷ್ಟು ಹೇಳಿದ್ರೆ 1ಕ್ಕೆ 2 ಜೋಡಿಸಿದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಅಂತಾನೆ. ಅದಕ್ಕೆ ಅವನಿಗೆ ಚಾಕ್ಲೇಟನ್ನು ಕೊಟ್ಟು 2 ಚಾಕ್ಲೇಟನ್ನು ಒಂದು ಕೈಯಲ್ಲಿಟ್ಟು ಇನ್ನೊಂದು ಚಾಕ್ಲೇಟನ್ನು ಇನ್ನೊಂದು ಕೈಯಲ್ಲಿಟ್ಟು, ಈಗ 2 ಚಾಕ್ಲೇಟಲ್ಲಿ 1 ಚಾಕ್ಲೇಟನ್ನು ತೆಗೆದ್ರೆ ಎಷ್ಟು ಅಂತ ಅರ್ಥ ಮಾಡಿಸ್ಬೇಕು. ನಿಜಾನ? ಹೌದಲ್ವ? ಅದು ಅವನ ಸ್ಥಿತಿ, ಅವನ ಜ್ಞಾನ ಅಷ್ಟೇ ಆ ವಯಸ್ಸಿನಲ್ಲಿ. ಹಿಂಗೆ ಮಾತಾಡಿದ್ರೆ ಅಲ್ವಾ ಅವ್ರಿಗೆ ಅರ್ಥ ಆಗುವಂತಹದ್ದು. ಅಂದರೆ ಚಿಕ್ಕ ಮಕ್ಕಳ ಜೊತೆ ನೀವು ಮಾತಾಡಬೇಕಾದ್ರೆ ಹೇಗಿರುತ್ತೆ ಪರಿಸ್ಥಿತಿ? ಇಷ್ಟು ಕಷ್ಟ. ಅವ್ರಿಗೇನಾದರೂ ನೀವು ಹೇಳ್ಕೊಡ್ಬೇಕಂದ್ರೆ ಇಷ್ಟು ಕಷ್ಟ ಇರುತ್ತೆ. ಯಾಕೆಂದರೆ ನಿಮ್ಮ ಜ್ಞಾನ ಬೇರೆ. ನೀವು PhD ಮಾಡಿರ್ತೀರ, ಮಾಸ್ಟರ್ ಡಿಗ್ರಿ ಮಾಡಿರ್ತೀರ, PUC ಓದಿರ್ತೀರ. ಅವನಿನ್ನ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾನೆ, UKG ಯಲ್ಲಿದ್ದಾನೆ, LKG ಯಲ್ಲಿದ್ದಾನೆ. ಅವನಿಗೆ ನೀತಿವಂತ, ಪಾಪಿ ಆಗ್ತೀಯಾ, ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ರೆ ಏನಾದರೂ ಅರ್ಥ ಆಗುತ್ತಾ? ಇಲ್ಲ. ನೀನು ಸುಳ್ಳು ಹೇಳಿದ್ರೆ ಬ್ಯಾಡ್ ಬಾಯ್, ಸುಳ್ಳು ಹೇಳಿಲ್ಲ ಅಂದರೆ ಗುಡ್ ಬಾಯ್, ಈ ಥರ ಹೇಳ್ಕೊಡ್ಬೇಕಲ್ವ ಅವನಿಗೆ. ಕಷ್ಟ ಅಲ್ವ ಹೇಳ್ಕೊಡುವಂತಹದ್ದು? ಒಂದು ಅರ್ಧ ಗಂಟೆ ಹೇಳ್ಕೊಡ್ತೀರಾ, 3/4 ಗಂಟೆ ಹೇಳ್ಕೊಡ್ತೀರಾ, ಆಮೇಲೆ ತಂದೆ ನಿನಗೆ ನಾನು ಹೇಳ್ಕೊಡುವಂತಹದ್ದು ನನ್ನ ಕೈಯಲ್ಲಿ ಸದ್ಯಕ್ಕೆ ಇವತ್ತು ಆಗೋದಿಲ್ಲ ಅಂತ ಹೇಳಿ ಹೊರಟೋಗ್ತೀರಾ. ಇವಾಗ ದೇವರಿಗೂ ನಮಗೂ ಇರುವಂಥ ಸಂಬಂಧವನ್ನು ಒಂದು ಸಾರಿ ಯೋಚನೆ ಮಾಡಿ ನೋಡಿ. ನಾವು ದೇವರಿಗೆ ಏನಾಗಬೇಕು? ಮಕ್ಕಳು. ಆದರೆ ನಮ್ಮ ಜ್ಞಾನ ಅವರ ಜ್ಞಾನ ಒಂದೇನಾ? ದೇವರ ಜ್ಞಾನ ಏನಂತೆ? ದೇವರ ಆಲೋಚನೆಗಳೇನಂತೆ? ಆಕಾಶ. ದೇವರ ಆಲೋಚನೆಗಳು ಆಕಾಶ ಆದರೆ ಮನುಷ್ಯರಾಗಿರುವಂಥ ನಮ್ಮ ಆಲೋಚನೆಗಳು ಭೂಮಿ. ಈಗ ಅವರು ನಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ಳಿ, ಅವರ ಲೆವೆಲಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತೆ ಯಾರಿಗಾದ್ರೂ ಪ್ರಪಂಚದಲ್ಲಿ ಒಬ್ರಿಗಾದ್ರೂ? ಯಾವ ಲೆವೆಲ್ಗೆ ಇಳಿದು ಮಾತಾಡಬೇಕು? ನಾವು ನಮ್ಮ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಯಾವ ಲೆವೆಲ್ಗೆ ಇಳಿದು ಮಾತಾಡ್ತೀವೋ ಆ ಲೆವೆಲ್ಗೆ ಇಳಿದು ಮಾತಾಡಬೇಕಲ್ವ ದೇವರು? ನಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಕುತ್ಕೊಂಡು ಯೋಚನೆ ಮಾಡಬೇಕಲ್ಲ ನಮ್ಮ ಜೊತೆ ಮಾತಾಡಬೇಕಾದ್ರೆ. ನಿಜಾನ ಇಲ್ವಾ? ನೀವು ನಿಮ್ಮ ಮಕ್ಕಳಿಗೆ ಒಂದು ಲೆಕ್ಕ ಹೇಳ್ಕೊಡ್ಬೇಕಾದ್ರೆ ಇವನಿಗೆ ಚಾಕ್ಲೇಟ್ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತಾ, ಬಿಸ್ಕೆಟ್ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತಾ ಅಂತ ಹೇಳಿ ನೀವು ಯೋಚನೆ ಮಾಡ್ತೀರಾ. ನಿಜಾನ? ಈಗ ದೇವರು ಸಹ ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಹೇಳುವಂತಹದ್ದು ಮನುಷ್ಯರಿಗೆ? ನನಗಿರುವಂತಹ ಮೇಧಸ್ಸಿನ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಇವರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಹೆಂಗೆ ಮಾತಾಡುವಂತಹದ್ದು ನಾನು? ಹಾಗಾದರೆ ಮನುಷ್ಯರ ಜೊತೆ ಮಾತಾಡಬೇಕಾದ್ರೆ ಪ್ರತಿ ಸಾರಿನೂ ದೇವರು ಎಷ್ಟು ಪ್ರಿಪೇರ್ಡ್ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಸಾರಿ ನೋಡಿ, ಯೋಚನೆ ಮಾಡಿ.
ಹೌದಾ? ದೇವರು ಮಾತಾಡುವಂತಹದ್ದು ಮನುಷ್ಯರ ಜೊತೆ ಅಂದರೆ ನಾವೇನೋ ಅಲ್ಪವಾಗಿ ತೊಗೊಂಡಿದ್ವಲ್ವ? ಒಂದು ಸಾರಿ ಸತ್ಯವೇದಲ್ಲಿರುವಂತಹ ಮಾತನ್ನು ನೋಡೋಣ. ಆದಿಯಿಂದಲೂ ದೇವರು ಪಡ್ತಿರುವಂಥ ಕಷ್ಟ ನಮ್ಮ ಜೊತೆ ಮಾತಾಡಬೇಕು ಅಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಅಂದರೆ ಪ್ರಾರಂಭದಿಂದಲೂ ಪಿತೃಗಳ ಕಾಲದಿಂದಲೂ ಸಹ ದೇವರಿಗಿರುವಂಥ ಆಸೆ ಆಕಾಂಕ್ಷೆ ಎಲ್ಲ ಏನು? ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು. ಅಲ್ಲ, ಅದಕ್ಕೆ ಬರ್ಸಿರುವಂತಹದ್ದು. ಆ ಕಾಲದಿಂದ ಹಿಡಿದು ಈ ಕಾಲದವರೆಗೂ ದೇವರು ಮಾತಾಡ್ತಾನೆ ಇದ್ದಾರೆ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಅಲ್ಲಿಗೆ ನಿಲ್ಲಿಸಲಿಲ್ವಂತೆ ಮಾತಾಡಿ. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡುತ್ತಿದ್ದಾನೆ. ಅಂದರೆ ದೇವರಿಗಿರುವಂಥ ಆಸೆ ಎಲ್ಲ ಇಷ್ಟೇ, ಏನು? ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು. ನಿಮಗಿರುತ್ತಲ್ವ ಆಸೆ? ತಂದೆ ತಾಯಿ ಅಂತೀರಂತ ಹೇಳಿದ್ರೆ ನಿಮ್ಮ ಮಕ್ಕಳ ಜೊತೆ ಮಾತಾಡುವಂಥದ್ದು. ಹಾಸ್ಟೆಲಲ್ಲೋ ಅಲ್ಲೋ ಇಲ್ಲೋ ಓದಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಕಾಲ್ ಮಾಡ್ತೀರಾ ಇಲ್ವಾ? ಕಾಲ್ ಮಾಡ್ತೀರಾ? ಹೌದಾ? ಒಂದಿನ ಫೋನ್ ಎತ್ತಿಲ್ಲ ಅಂತ ಅಂದ್ಕೊಳ್ಳಿ, ಏನಾಗೋಗ್ತೀರಾ ನೀವು ಮನೇಲಿ ಕೂತ್ಕೊಂಡು? ಹೌದಾ? ಇಲ್ಲಿಂದ ಎದ್ದು ಆ ಕಡೆಯಿಂದ ಆ ಕಡೆ ಒಂದು 10 ಸರಿ ಓಡಾಡಿರ್ತೀರ. ನಿಜನ? ಟೆನ್ಷನ್ಗೆ ತಡಿಲಿಕ್ಕಾಗತ್ತೆ. ನನ್ನ ಮಗಗೆ ಏನಾಯಿತು, ಕಾಲ್ ರಿಸೀವ್ ಮಾಡ್ತಿಲ್ಲ ಮಾಡಿದ್ರೆ. ಆದರೆ ನಿಮಗಿರುವಂಥ ಆಸೆ ಎಲ್ಲ ಒಂದೇ, ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಬೇಕು. ಇಲ್ಲಿ ದೇವರ ಪಜೀತಿ ಪಾಡು ಸಹ ಅದೇ, ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು. ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡುವಂತಹದ್ದು ಸುಲಭದ ಕೆಲಸನೇ, ನಿಜನಾ? ಹೌದಲ್ವಾ? ಯಾಕಂದರೆ ನಿಮ್ಮ ಜ್ಞಾನವೂ ಸಹ ನಿಮ್ಮ ಮಕ್ಕಳ ಜ್ಞಾನವೂ ಅಟ್ಲೀಸ್ಟ್ ಅಷ್ಟೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ? ದೇವರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ ಅಲ್ವಾ? ನಾವು ದೊಡ್ಡರು, ಚಿಕ್ಕ ಮಕ್ಕಳು ಚಿಕ್ಕ ದೊಡ್ಡರು ಅಷ್ಟೇ ಅಲ್ವಾ? ನಮ್ಮ ಜ್ಞಾನಗಳೆಲ್ಲ ಅಷ್ಟೇ ಅಲ್ವಾ? ಆದರೆ ಇಲ್ಲಿ ದೇವರಿಗೂ ನಮಗೂ ಇರುವಂತಹ ಸಂಬಂಧ ಅದಲ್ಲ. ದೇವರು ಮಹಾಬುದ್ಧಿವಂತರು, ಮಹಾಮೇಧಾವಿ, ನಾವು ಯಾವ ಕೆಲಸಕ್ಕೂ ಬರದೇ ಇರುವಂಥವರು. ಈಗ ಆ ಮೇಧಾವಿ ನಮ್ಮ ಜೊತೆ ಮಾತಾಡಬೇಕಾದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ನೀವು ನಿಮ್ಮ ಮಕ್ಕಳಿಗೆ ಕಾಲ್ ಮಾಡ್ತೀರಾ ಮಾತಾಡಬೇಕು ಅನ್ಸಿದ್ರೆ. ದೇವರು ನಮ್ಮ ಜೊತೆ ಆ ಥರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಶಕ್ತಿ ಬೇರೆ. ಇವಾಗ ಮಾತಾಡಬೇಕಂತೆ ದೇವರು ನಮ್ಮ ಹತ್ರ. ಅದಕ್ಕೋಸ್ಕರ ಆದಿಯಿಂದಲೂ ಡೈರೆಕ್ಟಾಗಿ ಮಾತಾಡಿಲ್ವಂತೆ ನಮ್ಮ ಜೊತೆ. ಹೆಂಗೆ ಮಾತಾಡ್ತಿದ್ದಾರಂತೆ? ಭಾಗವಾಗಿ ವಿಧ ವಿಧವಾಗಿ. ಹೌದಾ? ಏನರ್ಥ ಆಯಿತು ಪ್ರಿಯರೇ ಈ ರೆಫರೆನ್ಸಿಂದ ನಮಗೆ? ಭಾಗವಾಗಿ ಮಾತಾಡ್ತಿದ್ದಾರಂತೆ, ವಿಧ ವಿಧವಾಗಿ ಮಾತಾಡ್ತಿದ್ದಾರಂತೆ. ಭಾಗವಾಗಿ ತಾನು ತನ್ನ ಮಕ್ಕಳ ಹತ್ರ ಎಷ್ಟೋ ಮಾಹಿತಿಯನ್ನು ಹೇಳಬೇಕು ಅಂತ ಅಂದ್ಕೊಂಡ್ರು, ಎಷ್ಟೋ ವಚನಗಳನ್ನು ಎಷ್ಟೋ ಅಧ್ಯಾಯಗಳನ್ನು ಅವ್ರು ಕೊಡಬೇಕು ಅಂತ ಅಂದ್ಕೊಂಡ್ರೂ ಸಹ ಎಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿರುವಂಥ ಇಷ್ಟೂ ಸಹ ಒಂದೇ ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವೇನೋ ಅಂತ ಹೇಳಿ ಪ್ರಾರಂಭದಲ್ಲಿ ಎಷ್ಟು ವಚನಗಳನ್ನು ಕೊಟ್ಟರು ಅವ್ರಿಗೆ. ಇಸ್ರಾಯೇಲ್ಯರಿಗೆ ಆಜ್ಞೆಗಳನ್ನು ಕೊಡಬೇಕಾದ್ರೆ ಎಷ್ಟು ಲೈನ್ ಇತ್ತು ಅಂದರೆ ಎಷ್ಟು ಸೆಂಟೆನ್ಸಸ್ ಇತ್ತು? ಟೋಟಲ್ ಆಗಿ ಕಂಪ್ಲೀಟ್ ಆಗಿರುವಂಥ ಎಷ್ಟು ಸೆಂಟೆನ್ಸಸ್ ಇತ್ತು? 10 ಸೆಂಟೆನ್ಸಸ್. ಹೌದಾ? 10 ಲೈನ್ ಮಕ್ಕಳ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 10 ಲೈನ್ ಮಕ್ಕಳು. ನೀವು ಕಲಿಬೇಕಾಗಿರುವಂತಹದ್ದು ಎಷ್ಟು? 10 ಲೈನ್. ಹೌದಾ? ನಾನು ಸತ್ಯವೇದ ಪೂರ್ತಿ ಕೊಡುವಷ್ಟು ಜ್ಞಾನ ಇದೆ, ಆದರೆ ಒಂದೇ ಸಾರಿ ನಿಮಗೆ ಕೊಟ್ಟರೆ ನಿಮ್ಗೆ ಅರ್ಥ ಆಗಬೇಕಲ್ವ ಅದು? ಅದಕ್ಕೆ ಏನು ಮಾಡ್ತಿದ್ದೀನಿ? ಭಾಗ ಮಾಡ್ತಿದ್ದೀನಿ, ಡಿವೈಡ್ ಮಾಡ್ತಿದ್ದೀನಿ. ನಾನು ನಿಮ್ಮ ಹತ್ರ ಮಾತಾಡುವಂತಹದನ್ನು ಡಿವೈಡ್ ಮಾಡ್ತಿದ್ದೀನಿ, ಒಂದೇ ಸರಿ ಮಾತಾಡ್ತಿಲ್ಲ. ಒಂದೇ ಸರಿ ಮಾತಾಡಿದ್ರೆ ನೀವು ಜೀರ್ಣ ಮಾಡ್ಕೊಳ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ? ಪಾರ್ಟ್ಸ್ ಮಾಡ್ತಿದ್ದೀನಿ. ನೀವು ಚಿಕ್ಕ ಮಕ್ಕಳಲ್ವ, ನಿಮ್ಮ ಜ್ಞಾನ ಕಮ್ಮಿ ಅಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ? ಪಾರ್ಟ್ಸ್ ಮಾಡ್ತಿದ್ದೀನಿ. ದೇವರು ಪ್ರಾರಂಭದಲ್ಲಿ ಇಸ್ರಾಯೇಲಿಯರಿಗೆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಕೊಡಬೇಕಾದ್ರೆ 10 ಆಜ್ಞೆಗಳು ಪ್ರಿಯರೇ, 10 ಆಜ್ಞೆಗಳು. ಇಷ್ಟನ್ನಾದರೂ ಓದ್ತೀರಾ? 10 ವಚನಗಳು ನಾನು ನಿಮ್ಮ ಜೊತೆ ಮಾತಾಡಿರುವಂತಹದ್ದು. ಇಷ್ಟನ್ನಾದರೂ ಓದ್ತೀರಾ? ಇಷ್ಟನ್ನಾದರೂ ಕಲಿತೀರಾ? ಇಷ್ಟನ್ನಾದರೂ ನೆನ್ಪಿಟ್ಕೊಳ್ತೀರಾ? ಇಷ್ಟನ್ನಾದರೂ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತೀರಾ? ಇಷ್ಟನ್ನಾದರೂ ಪಾಲಿಸ್ತೀರಾ? ಎಷ್ಟು ಚೆನ್ನಾಗಿ ಡಿವೈಡ್ ಮಾಡ್ತಿದ್ದಾರೆ ಒಂದು ಸಾರಿ ನೋಡಿ. ಮಾತಾಡಬೇಕಾದ್ರೆ ಒಂದೊಂದು ಸಾರಿ ಭಕ್ತರ ಜೊತೆ ಮಾತಾಡಬೇಕಾದ್ರೂ ಹೇಗೆ ಮಾತಾಡ್ತಾರೆ ಗೊತ್ತಾ? ಅಬ್ರಹಾಮನ್ನೇ ಅಂತ ಹೇಳಿ ಕರೆದ್ರೆ, ಈಗೋ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡು, ನೀನು ಇಲ್ಲಿಂದ ಈ ದೇಶಕ್ಕೆ ಹೋಗು. ಅದಾದ ನಂತರ ಆ ದೇಶದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾನು ನಿನಗೆ ಅಲ್ಲಿ ಹೋದ ನಂತರ ಹೇಳ್ತೀನಿ. ಇಲ್ಲೇ ಯಾಕೆ ಹೇಳ್ತಿಲ್ಲ? ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕು ಅನ್ನುವಂತಹದ್ದು ಇಲ್ಲೇ ಯಾಕೆ ಹೇಳ್ತಿಲ್ಲ?
ಡಿವೈಡ್ ಮಾಡ್ತಿದ್ದೀನಿ. ನಾನು ನಿನಗೆ ಹೇಳುವಂತಹದ್ದನ್ನು ಇವಾಗ ಸದ್ಯಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಇದನ್ನು ಮಾಡು, ಅಲ್ಲಿಗೆ ಹೋಗು, ಅದಾದ ನಂತರ ಅಲ್ಲಿ ಹೋದ ನಂತರ ಏನು ಮಾಡಬೇಕು ಅಂತ ನಾನು ನಿನಗೆ ಹೇಳ್ತೀನಿ. ಒಂದೇ ಸರಿ ಹೇಳ್ತಿಲ್ವ ದೇವ್ರು ಹೇಳಬೇಕು ಅಂತ ಅಂದ್ಕೊಂಡಿರುವಂತಹದ್ದು? ಧರ್ಮಶಾಸ್ತ್ರ ಕೊಟ್ಟರು. ಅದಾದ ನಂತರ ಇನ್ನೊಂದು ಸ್ವಲ್ಪ ಕಾಲ ಆದ ನಂತರ ಪಂಚಖಂಡಗಳು ಪೂರ್ತಿಯಾಗಿ ಅವ್ರ ಕೈಯಲ್ಲಿ ಕೊಟ್ಟರು. ಸ್ಟೆಪ್ ಬೈ ಸ್ಟೆಪ್ ಎಷ್ಟು ನೀಟಾಗಿ ತೊಗೊಂಡು ಹೋಗ್ತಿದ್ದಾರೆ ನೋಡಿ. ಫಸ್ಟ್ ಸ್ಟ್ಯಾಂಡರ್ಡಿಂದ ನೀವು ನಿಮ್ಮ ಮಕ್ಕಳಿಗೆ 1ನೇ ತರಗತಿ 2ನೇ ತರಗತಿ ಅಲ್ಲಿ ಸ್ವಲ್ಪ ಪಾಠಗಳು ಕಷ್ಟ ಆಗುತ್ತೆ. ಅದಾದ ನಂತರ 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಂದರೆ ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ 10ಗೆ ಬಂದರೆ ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದಲ್ವ? ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ವಾ? ದೇವರು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಗ್ರ್ಯಾಜುವಲ್ ಆಗಿ ನಿಧಾನವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಡಿಫಿಕಲ್ಟಿ ಲೆವೆಲನ್ನು. ಹೌದಾ? ಪ್ರಾರಂಭದಲ್ಲಿ 10 ವಚನಗಳು, ಅದಾದ ನಂತರ ಪಂಚಕಾಂಡಗಳು ಮಾತ್ರ, ಅದಾದ ನಂತರ ಒಂದೊಂದೇ ಪ್ರವಾದನೆ ಗ್ರಂಥಗಳು, ಭಾಗವಾಗಿ ಒಂದೇ ಸರಿ ಹೇಳ್ತಿಲ್ಲ ದೇವರು ಹೇಳಿರುವಂತಹದ್ದನ್ನು. ಎಲ್ಲಿ ನನ್ನ ಮಕ್ಕಳಿಗೆ ಅರ್ಥ ಆಗೋದಿಲ್ವೋ ಅಂತ, ಎಲ್ಲಿ ನನ್ನ ಮಕ್ಕಳಿಗೆ ಲೋಡ್ ಜಾಸ್ತಿ ಆಗೋಗುತ್ತೋ ನಾನು ಮಾತಾಡಿದ್ರೆ ಅಷ್ಟೊಂದು ಅಂತ ಹೇಳಿ ಡಿವೈಡ್ ಮಾಡಿ ಹಂಚ್ತಿದ್ದಾರೆ. 10 ಆಜ್ಞೆಗಳನ್ನು ಒಂದು ಸಾರಿ ಕೊಟ್ಟರು, ಆಮೇಲೆ ಪಂಚಖಂಡಗಳು, ಆಮೇಲೆ ಪ್ರವಾದನೆ ಗ್ರಂಥಗಳು. ಆಮೇಲೆ ಹೊಸ ಒಡಂಬಡಿಕೆಗೆ ಬಂದರೆ ಹೊಸ ಒಡಂಬಡಿಕೆಯಲ್ಲೂ ಅಷ್ಟೇ. ಹೊಸ ಒಡಂಬಡಿಕೆಗಳಿಗೆ ಎಷ್ಟು ಪುಸ್ತಕ ಇದೆ? 20? 20? ಓಕೆ. ಸೌಂಡೇ ಬರಲಿಲ್ಲ ಅಲ್ವಾ? ಅದಕ್ಕೋಸ್ಕರ ಒಬ್ಬರು ಇಬ್ಬರಿಂದ ಮಾತ್ರ ಸೌಂಡ್ ಬರ್ತಾಯಿತ್ತು. 27 ಪುಸ್ತಕಗಳಲ್ಲಿ 27 ಪುಸ್ತಕಗಳು ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಇರಬೇಕಾದ್ರೆ ಬರ್ಸಿದ್ರ? ಇಲ್ಲ. ಸುವಾರ್ತೆಗಳು ಮಾತ್ರ ಮೇಜರಾಗಿ ಯೇಸು ಕ್ರಿಸ್ತರು ಭೂಮಿಯ ಮೇಲಿದ್ದಾಗ ಕಂಪ್ಲೀಟ್ ಆಗಿತ್ತು. ಇನ್ನು ಉಳಿದಂತಹ ಪುಸ್ತಕಗಳೆಲ್ಲ ಏನಂತ ಹೇಳಿದ್ರು, ಉಳಿದಂಥ ಪುಸ್ತಕಗಳ ಬಗ್ಗೆ ಮಾತಾಡಬೇಕಾದ್ರೆ ಇವಾಗಲೇ ನಾನು ಹೇಳಿಬಿಟ್ರೆ, ನಾನು ಹೇಳಬೇಕು ಅಂತ ಅಂದ್ಕೊಂಡಿರುವಂತಹ ಈಗಲೇ ನಾನು ನಿಮಗೆ ಹೇಳಿದ್ರೆ ಏನಾಗೋದಿಲ್ಲ, ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದೇ ಇರ್ಬೋದು, ಅದನ್ನು ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗದೇ ಇರ್ಬೋದು. ಅದಕ್ಕೆ ಒಂದು ಪದ ಬಳಕೆ ಮಾಡ್ತಾರೆ, ಹೊರಲಾರಿರಿ ಅನ್ನುವಂಥ ಪದವನ್ನು ಬಳಕೆ ಮಾಡುತ್ತಾರೆ. ಎಲ್ಲಿ ನಿಮ್ಮ ಕೈಯಲ್ಲಿ ಅದು ಹೊತ್ಕೊಳ್ಲಿಕ್ಕೆ ಆಗಲ್ವೋ ಅಂತ 4 ಪುಸ್ತಕಗಳನ್ನು, ಸುವಾರ್ತೆ ಪುಸ್ತಕಗಳನ್ನು ಒಂದು ಸಾರಿ, ಅದಾದ ನಂತರ ಇನ್ನೂ ಸ್ವಲ್ಪ ಕಾಲ ಆದ ನಂತರ ಪರಿಶುದ್ಧಾತ್ಮರನ್ನು ಕಳಿಸಿ ಉಳಿದ ಪುಸ್ತಕಗಳನ್ನು ಇನ್ನೊಂದು ಸಾರಿ. ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿ ಮಾತಾಡ್ತಿದ್ದಾರೆ ನೋಡಿ ದೇವರು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ. ನನ್ನ ಮಕ್ಕಳಿಗೆ ಎಲ್ಲ ಅರ್ಥ ಆಗೋದಿಲ್ವೋ, ಅವ್ರಿಗೆ ಲೋಡ್ ಎಲ್ಲಿ ಜಾಸ್ತಿ ಆಗುತ್ತೋ, ಅವ್ರಿಗೆಲ್ಲಿ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ವೋ. ಹೌದಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 1:1 ನಾವು 2 ಸಾಲುಗಳನ್ನು ಓದಿದ್ವಿ, 2 ಪದಗಳನ್ನು ಓದಿದ್ವಿ. 1ನೇ ಪದ ಏನು? ಭಾಗವಾಗಿ. 2ನೇ ಪದ ಏನು? ವಿಧವಾಗಿ. ಭಾಗವಾಗಿ ಅನ್ನುವುದರ ಹಿಂದೆ ಇಷ್ಟೆಲ್ಲ ಇದೆ. ದೇವರು ಇಷ್ಟು ಮಾಡ್ಕೊಬೇಕಿತ್ತು. ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ, ದೇವರು ತನ್ನ ಮಾತನ್ನು ನಮ್ಮ ಜೊತೆ ಆಡಬೇಕಂದ್ರೆ ಇಷ್ಟು ಪ್ರಿಪೇರ್ ಆಗಬೇಕಿತ್ತು. ದೇವರು ಭಾಗ ಮಾಡಿಕೊಂಡು ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಅವ್ರ ಕೈಯಲ್ಲಿ ಕೊಟ್ಟು, ನೆಕ್ಸ್ಟ್ ಭಾಗವನ್ನು ಪ್ರವಾದಿಗಳ ಕೈಯಲ್ಲಿ ಕೊಟ್ಟು, ಇನ್ನೊಂದು ಭಾಗವನ್ನು ಹತ್ತಿರ ಇರುವಂಥ ಶಿಷ್ಯಂದಿರ ಕೈಯಲ್ಲಿ ಕೊಟ್ಟು, ಇನ್ನೊಂದು ಭಾಗವನ್ನು ಮೇಜರಾಗಿ ಅಪೊಸ್ತಲನಾಗಿರುವಂಥ ಪೌಲನ ಕೈಯಲ್ಲಿ ಕೊಟ್ಟು, ಇಷ್ಟು ರೆಡಿ ಮಾಡಿಕೊಂಡ್ರೆ ದೇವರು ನಮ್ಮ ಜೊತೆ ಮಾತಾಡಲಿಕ್ಕೆ ಆಯಿತು. ಹೌದಾ? ಈಗ ವಿಧವಾಗಿ ಹೆಂಗೆ ಮಾತಾಡೋದ್ರಂತೆ ದೇವರು ನಮ್ಮ ಜೊತೆ ಹೆಂಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರಂತೆ. ವಿಧವಾಗಿ ಎಲ್ಲರಿಗೂ ಒಂದೇ ಥರ ಹೇಳಿದ್ರೆ ಅರ್ಥ ಆಗುತ್ತಾ? ಹೇಗೆಲ್ಲ ಮಾತಾಡಿದ್ದಾರೆ ದೇವರು ಸತ್ಯವೇದದಲ್ಲಿ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿ. ಒಂದು ಸರಿ ತಾನು ಕುರುಬ ಅಂತ ಹೇಳ್ಕೊಟ್ರೆ, ಒಂದು ಸರಿ ತಾನು ಕುರುಬ ಅಂತ ಹೇಳ್ಕೊಂಡಿದ್ದಾರೆ ಸತ್ಯವೇದದಲ್ಲಿ. ನಮ್ಮನ್ನೇನಂದರು? ಕುರಿಮರಿಗಳು ಅಂತ ಹೇಳಿದ್ರೆ. ಓಕೆ, ಅವರು ಕುರುಬ, ನಾವು ಕುರಿಗಳು. ಈ ಭಾಷೆಯಲ್ಲಿ ಮಾತಾಡಿದ್ರೆ ಒಂದು ವೇಳೆ ನನ್ನ ಮಕ್ಕಳಿಗೆ ಅರ್ಥ ಆಗದೇ ಇರಬಹುದೇನೋ, ಅದಕ್ಕೋಸ್ಕರ ಇನ್ನೊಂದು ಭಾಷೆ ಉಪಯೋಗ ಮಾಡ್ತೀನಿ. ನಾನು ರಾಜ, ನೀವೆಲ್ಲರೂ ನನ್ನ ಪ್ರಜೆಗಳು. ಈ ಭಾಷೆಯಲ್ಲಿ ಮಾತಾಡಿದ್ರೆ ಬಹುಶಃ ಇನ್ನೊಂದು ಸ್ವಲ್ಪ ಜನರಿಗೆ ಅರ್ಥ ಆಗಲ್ವೇನೋ. ನಾನು ತಂದೆ, ನೀವು ನನಗೆ ಮಕ್ಕಳು. ಈ ಭಾಷೆಯಲ್ಲಿ ಮಾತಾಡಿದ್ರೂ ಅರ್ಥ ಆಗೋದಿಲ್ವೇನೋ. ಹೌದಾ? ಯೇಸು ಕ್ರಿಸ್ತರು ಸಭೆಗೆ ಏನಂತೆ? ಮದಲಿಂಗನು. ಒಂದು ಸಭೆಯಾಗಿರುವಂತಹ ನೀವು ಮೊದಲಗಿತ್ತಿಯರು. ಅಂದರೆ ನಾನು ಗಂಡ ಆಗಿದ್ದರೆ ಸಂಘ ಪೂರ್ತಿ, ಸಭೆ ಪೂರ್ತಿ ಸೇರಿ ಹೆಂಡತಿ. ಹೌದಾ? ಈ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಥ ಆಗೋದಿಲ್ವೇನೋ. ಇನ್ನು ಯಾವ್ಯಾವ ಆ್ಯಂಗಲಲ್ಲಿ ಹೇಳಿದ್ದಾರೆ ಪ್ರಿಯರೇ? ಇನ್ನೂ ದೇವರು ಮಾತಾಡಿರುವಂಥ ಇನ್ನೂ ಉದಾಹರಣೆಗಳನ್ನು ಕಾರ್ಯರೂಪಕ್ಕೆ ತರುವಂತಹದ್ದಾದರೆ ಇನ್ನೂ ಏನೇನು ಮಾತಾಡಿದ್ದಾರೆ? ಹೌದಾ? ನೆಕ್ಸ್ಟ್, ತಾನು ವ್ಯವಸಾಯಕನಾದರೆ ನಾವು ಅದರಲ್ಲಿ ಬೆಳೆಯುವಂತಹ ಮರಗಳು. ಹೌದಲ್ವಾ? ಇನ್ನು ಎಷ್ಟು ಥರ ಮಾತಾಡಿದ್ದಾರೆ. ನನ್ನ ಮಕ್ಕಳ ಹತ್ರ ಕುರಿಗಳು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ವೇನೋ. ಮಕ್ಕಳು ಅಂತ ಹೇಳಿ ನೋಡೋಣ. ನನ್ನ ಸತ್ಯವೇದದಲ್ಲಿ ನಿಮ್ಮನ್ನು ಸಂಬೋಧಿಸಿ ಕರೆದಿರುವಂತಹದ್ದು ಯಾವ ಥರ? ಒಂದು ಸರಿ ಕಂದ ಅಂತ ಹೇಳಿದ್ದಾರೆ. ಓಕೆ, ನನ್ನ ಮಕ್ಕಳಿಗೆ ಕಂದ ಅಂತ ಕರೆದ್ರೆ ಒಂದು ವೇಳೆ ಅವ್ರು ಕನ್ಫ್ಯೂಸ್ ಆಗೋದ್ರೆ, ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿರುವಂತಹ ವಚನ, ದೊಡ್ಡವರಿಗೆ ಸಂಬಂಧಪಟ್ಟಿರುವಂತಹ ವಚನ ಅಲ್ಲ ಅಂಥೇಳಿ ಅವ್ರು ಕನ್ಫ್ಯೂಸ್ ಆಗೋದ್ರೆ ಅದಕ್ಕೆ ಮಗನೇ ಅಂತ ಕರಿತೀವಿ. ಇದು ಎಲ್ಲರಿಗೂ ಅಂತ ಹೇಳಿ ಅವಾಗ ಅರ್ಥ ಆಗುತ್ತೆ ಅವ್ರಿಗೆ. ಕಂದ ಅಂತ ಕರೆದ್ರೆ ಒಂದು ವೇಳೆ ಅರ್ಥ ಆಗೋದಿಲ್ವೇನೋ ಅಂತ ಹೇಳಿ ಮಗನೇ. ಹೌದಾ?
ನೆಕ್ಸ್ಟ್ ಇನ್ನು ಈಗ ಕರೆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ವೇನೋ ಅಂತ ಹೇಳಿ, ನೀವು ರಾಜವಂಶಸ್ಥರು. ಹಾಗೆ ಕರೆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ವೇನೋ ಅಂತ ಹೇಳಿ, ನೀವು ನನ್ನ ಸೊತ್ತು, ನನ್ನ ಆಸ್ತಿ, ನನ್ನ ಪ್ರಜೆಗಳು. ದೇವರು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಎಲ್ಲಿ ನನ್ನ ಮಕ್ಕಳಿಗೆ ಅರ್ಥ ಆಗೋದಿಲ್ವೇನೋ ಅಂತ ಹೇಳಿ, ಒಂದು ಸಾರಿ ಕಂದ, ಒಂದು ಸಾರಿ ಮಗನೇ, ಹೌದು, ಒಂದು ಸಾರಿ ನೀವು ರಾಜವಂಶಸ್ಥರು, ಒಂದು ಸಾರಿ ನೀವು ಯಾಜಕರು, ಇನ್ನೊಂದು ಸಾರಿ ನೀವು ನನ್ನ ಸ್ವಕೀಯ ಪ್ರಜೆಗಳು, ಇನ್ನೊಂದು ಸಾರಿ ನೀವು ನನ್ನ ಆಸ್ತಿ, ಒಂದು ಸಾರಿ ಕಂದ, ಒಂದು ಸಾರಿ ಮಗನೇ, ಹೌದಾ, ಒಂದು ಸಾರಿ ಮಗಳೇ. ಇಷ್ಟು ಕಷ್ಟಪಡ್ತಿದ್ದಾರೆ ದೇವರು ಮನುಷ್ಯರ ಜೊತೆ ಮಾತಾಡಬೇಕಾದ್ರೆ. ಮಕ್ಕಳ ಜೊತೆ ಮಾತಾಡುವಂತಹದ್ದು ಅಂದರೆ ಅವ್ರಿಗೆ ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಅನ್ನುವಂಥ ಹಂಬಲ ನಿಮಗಿರುತ್ತಾ? ನಿಮ್ಮ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಅದಕ್ಕಿಂತ 1000 ಪಟ್ಟಷ್ಟು ಹಂಬಲ ಕಾಣಿಸ್ತಿದೆ ದೇವರು ತನ್ನ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ. ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ನಿಜನಾ? ವಿಧ ವಿಧವಾಗಿ ದೇವರು ಮಾತಾಡಿದ್ರು ಅಂದರೆ ಅದಕ್ಕೆ ಇದು ಅರ್ಥ. ಯಾವ್ಯಾವ ವಿಧದಲ್ಲಿ ಮಾತಾಡಿದ್ರು ಅಂದರೆ ಲೆಕ್ಕ ಇಲ್ಲ. ಅಷ್ಟೊಂದು ಡಿಸೈನಾಗಿ ಮಾತಾಡಿದ್ದಾರೆ ಮನುಷ್ಯರ ಜೊತೆ ಮಾತಾಡಬೇಕಾದ್ರೆ. ಒಂದು ಸಾರಿ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಕಾಲದಲ್ಲಿ ನನ್ನ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ನನ್ನ ಮಕ್ಕಳು ನಾನೇ ದೇವರು ಅಂತ ಹೇಳಿ ಹೆಂಗೆ ನಂಬ್ತಾರೆ, ಅದಕ್ಕೆ ಅವ್ರು ನಂಬಬೇಕು ಅಂತ ಹೇಳಿ ಸೀನಾಯಿ ಬೆಟ್ಟದ ಮೇಲೆ ಪೂರ್ತಿ ಬೆಟ್ಟ ಅಗ್ನಿಮಯವಾಗಿರುವಂತಹ ರೀತಿಯಲ್ಲಿ ಕಾಣಿಸ್ತಿರ್ಬೇಕು, ನನ್ನ ಪ್ರಸನ್ನತೆ ಅವರು ಕಾಣಿಸ್ಬೇಕು, ಅವಾಗ ನಂಬ್ತಾರೇನೋ ನಾನೇ ದೇವರು ಅಂತ ಹೇಳಿ. ಒಂದು ಕಾಲದಲ್ಲಿ ಆ ಥರ ಮಾತಾಡಿದ್ರು. ಇನ್ನೊಂದು ಕಾಲದಲ್ಲಿ ಆ ಥರ ಮಾತಾಡಿಲ್ಲ. ಎಕ್ಸ್ಟ್ರಾಡಿನರಿ ಎಫೆಕ್ಟ್ಸ್ ಎಲ್ಲ ಇರಲಿಲ್ಲ ಸೈಡಲ್ಲಿ, ಹೌದಾ? ಇನ್ನೂ ಹೇಗಿತ್ತು? ನಾರ್ಮಲ್ ಆಗಿ ಒಬ್ಬ ಮನುಷ್ಯನನ್ನು ಕಳಿಸ್ತಾ ಇದ್ರು, ಆ ಮನುಷ್ಯನ ಮೂಲಕ ಪ್ರವಾದಿಗಳ ಕಾಲದಲ್ಲಿ ಮಾತಾಡ್ತಾಯಿದ್ರು, ಹೌದಾ? ಅದನ್ನು ಒಂದು ಸಾರಿ ಯೋಚನೆ ಮಾಡಿ ನೋಡಿ. ನನ್ನ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು, ಇಸ್ರಾಯೇಲಿಯರನ್ನು ಐಗುಪ್ತ್ಯ ದೇಶದಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ಅವ್ರು ಯಾರು ದೇವರಿಗೆ? ಚಿಕ್ಕ ಮಕ್ಕಳು. ಯಾಕೆಂದರೆ ಇವ್ರಿಗೆ ದೇವರು ಯಾರು ಅಂತ ಗೊತ್ತಿಲ್ಲ, ನೀತಿ ಏನು ಅಂತ ಗೊತ್ತಿಲ್ಲ, ನ್ಯಾಯ ಏನು ಅಂತ ಗೊತ್ತಿಲ್ಲ. ಆ ಚಿಕ್ಕ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಅವ್ರು ನಂಬಿಸ್ಬೇಕಾದ್ರೆ ಹಾಗೆ ಮಾತಾಡಬೇಕು, ಅಗ್ನಿಮಯವಾಗಿ ಪರ್ವತಗಳ ಮಧ್ಯದಲ್ಲಿ, ಹೌದಾ? ಈ ರೀತಿ ಮಾತಾಡಬೇಕು. ಇನ್ನೊಂದು ಸ್ವಲ್ಪ ಬೆಳೆದ್ರು ಅಂತ ಅಂದ್ಕೊಳ್ಳಿ, ಇಸ್ರಾಯೇಲಿಯರಿಗೆ ಆಜ್ಞೆಗಳನ್ನೆಲ್ಲ ಕೊಟ್ಟು ಒಂದು ಸ್ವಲ್ಪ ಕಾಲ ಆಗಿದೆ. ಇವಾಗ ಹೆಂಗೆ ಮಾತಾಡ್ತಿದ್ದಾರೆ? ಪ್ರವಾದಿಗಳ ಮೂಲಕ ಮನುಷ್ಯನ ರೂಪದಲ್ಲಿ ಮಾತಾಡ್ತಿದ್ದಾರೆ. ಈಗ ಮನುಷ್ಯನ ರೂಪದಲ್ಲಿ ಮಾತಾಡಿದ್ರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಜೊತೆ ಮಾತಾಡಬೇಕಾದ್ರೆ ಪುಸ್ತಕದ ರೂಪದಲ್ಲಿ ಮಾತಾಡ್ತಿದ್ದಾರೆ. ಏಕೆಂದರೆ ಯೇಸು ನನ್ನ ಮಗನನ್ನು ಕಳಿಸ್ಕೊಟ್ಟು 2000 ವರ್ಷ ಆಯ್ತಲ್ವ, ಇವಾಗ ಸ್ವಲ್ಪ ನಂಬಿಕೆ ಬಂದಿರುತ್ತೆ ಅಂತ ಡಿಸೈನ್ ಆಗಿ ವಿಧವಾಗಿ ಮಾತಾಡ್ತಿದ್ದಾರೆ ನಮ್ಮ ಜೊತೆ. ನನ್ನ ಮಕ್ಕಳಿಗೆ ಹೇಗೆ ಮಾತಾಡಿದ್ರೆ ಅರ್ಥ ಆಗೋದಿಲ್ವೇನೋ, ಹೀಗೆ ಮಾತಾಡಿದ್ರೆ ಅರ್ಥ ಆಗುತ್ತೇನೋ, ಹೌದಾ? ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದವ್ರಿಗೆ ಮಾತ್ರ ಅರ್ಥ ಆಗುತ್ತಲ್ವ? ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇಂಗ್ಲೀಷವ್ರಿಗೆ ಮಾತ್ರ ಅರ್ಥ ಆಗುತ್ತಲ್ವ? ಬೇರೆ ಭಾಷೆಯಲ್ಲಿ ಮಾತಾಡೋಣ. ಸತ್ಯವೇದ ಈ ಭಾಷೆಯಲ್ಲಿದ್ದರೆ ಈ ಭಾಷೆಯಲ್ಲಿರುವಂತಹ ಜನರಿಗೆ ಮಾತ್ರ ಅರ್ಥ ಆಗುತ್ತಲ್ವ? ಎಲ್ಲ ಭಾಷೆಗೂ ಸತ್ಯವೇದವನ್ನು ತೊಗೊಂಬರೋಣ. ನನ್ನ ಮಾತು ಎಲ್ಲರೂ ಸಹ ಓದಿ ಅರ್ಥ ಮಾಡ್ಕೋಬೇಕು. ಆ ಹಂಬಲವನ್ನು ಒಂದು ಸಾರಿ ನೋಡಿ. ಏನಕ್ಕೋಸ್ಕರ ಸತ್ಯವೇದ ಮಾತ್ರ ಟ್ರಾನ್ಸ್ಲೇಟ್ ಆಗಬೇಕಿತ್ತು ಇಷ್ಟು ಭಾಷೆಗಳಿಗೆ? ದೇವರ ಹಂಬಲ, ತನ್ನ ಮಕ್ಕಳ ಜೊತೆ ದೇವರು ಮಾತಾಡಬೇಕು ಅನ್ನುವಂಥ ಹಂಬಲ, ಕೋರಿಕೆ. ಹೇಗಾದರೂ ಮಾಡಿ ನನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ದೇವಸೇವಕರು ಒಬ್ಬರಾದ ನಂತರ ಒಬ್ಬರು ಸೆಮಿನಾರ್ಗೆ ಬಂದಿರೋದಿರಲ್ವ? ಹೇಗಿರುತ್ತೆ? ಒಂದಾದ ನಂತರ ಇನ್ನೊಂದು ಪ್ರಸಂಗ ಆದ ನಂತರ ಇನ್ನೊಂದು ಪ್ರಸಂಗ, ಹೌದಾ? ದೇವರ ಆಸಕ್ತಿ ಎಲ್ಲ ಏನು? ಆ ಸೆಮಿನಾರಲ್ಲಿ ಕೂತ್ಕೊಂಡು ಯಾರು ಕೇಳ್ತಿದ್ದಾರೋ ಬಿಡ್ತಿದ್ದಾರೋ, ದೇವರು ಮಾತ್ರ ಕಂಟಿನ್ಯೂ ಆಗಿ ವಾಚ್ ಮಾಡ್ತಿದ್ದಾರೆ. ಏನಂತ? ಮುಖ್ಯವಾಗಿ ಮೈನ್ ಸೀಟಲ್ಲಿರುವಂತಹ ದೇವರೇ ಏನಂತ ನೋಡ್ತಿದ್ದಾರೆ? ಒಂದು ಸ್ಪೀಕರ್ ಕೊಟ್ಟು ಹೋದ್ರೆ, ಓಕೆ, ಈ ಸ್ಪೀಕರ್ ಬಂದು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಒಂದು 10 ಜನರಿಗೆ ಅರ್ಥ ಆಗಿರುತ್ತೆ. ಇವಾಗ ಇನ್ನೊಂದು ಸ್ಪೀಕರ್ ಬಂದು ಮಾತಾಡ್ತಾರಲ್ವ, ಉಳಿದ ಜನಕ್ಕೆ ಅವ್ರು ಮಾತಾಡಿದ್ರೆ ಅರ್ಥ ಆಗ್ಬೋದೇನೋ. 2ನೇ ಪ್ರಸಂಗ ಮುಗೀತಾ? 2 ಪ್ರಸಂಗಗಳಿಂದ ಒಂದು 20 ಜನರಿಗೆ ಅರ್ಥ ಆಗಿರುತ್ತೆ. ಇನ್ನೊಂದು ಪ್ರಸಂಗ ಬಂದು ಇನ್ನೊಬ್ಬರು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನರಿಗೆ ಅರ್ಥ ಆಗ್ಬೋದೇನೋ. ತನ್ನ ಮಾತನ್ನು ತನ್ನ ಮಕ್ಕಳ ಕಿವಿಗೆ ಮುಟ್ಟಿಸ್ಬೇಕು. ಇದೇ ದೇವರ ಕೋರಿಕೆ ಆದಿಯಿಂದ ಈಗಿನವರೆಗೂ ಸಹ, ಹೌದಾ? ಓಕೆ, ಈಗ ಸೆಕೆಂಡ್ ಪಾರ್ಟ್ಗೆ ಬರೋಣ. ಇದು ದೇವರ ಹಂಬಲ, ದೇವರು ನಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹ ಹಂಬಲ ದೇವರಿಗಿರುವಂತಹದ್ದು. ಈಗ ನಮಗೆ ಎಷ್ಟು ಹಂಬಲ ಇದೆ ನಮ್ಮ ತಂದೆ ಜೊತೆ ಮಾತಾಡೋಕ್ಕೆ? ದೇವರಿಗಂತೂ ನನ್ನ ಮಕ್ಕಳ ಜೊತೆ ಮಾತಾಡಬೇಕು, ನನ್ನ ಮಕ್ಕಳ ಜೊತೆ ಮಾತಾಡಬೇಕು ಅಂತ ಹುಚ್ಚರಾಗ್ತಿದ್ದಾರೆ, ನಿಜನಾ? ಈಗ ನಮಗೆಷ್ಟು ಹಂಬಲ ಇದೆ? ದೇವರು ಅಷ್ಟೊಂದು ಪ್ರಯತ್ನಪಟ್ಟು, ಅಷ್ಟೊಂದು ರೆಡಿಯಾಗಿ, ಅಷ್ಟೆಲ್ಲ ಡಿವೈಡ್ ಮಾಡಿಕೊಂಡು, ಅಪೋಸ್ತಲರ ಮೂಲಕ, ಪ್ರವಾದಿಗಳ ಮೂಲಕ, ಇವರ ಜೊತೆಯೆಲ್ಲ ಇವರ ಮೂಲಕ ಮಾತಾಡಬೇಕು, ಸೇವಕರ ಸಭಾಪಾಲಕರ ಮೂಲಕ ಮಾತಾಡಬೇಕು, ಇಷ್ಟೆಲ್ಲ ಆಸೆ ಪಟ್ಕೊಂಡು ನನ್ನ ಮಕ್ಕಳ ಜೊತೆ ನಾನು ಮಾತಾಡಬೇಕು ಅಂತ ದೇವರು ಬಂದರೆ, ಆ ಮಾತನ್ನು ಸ್ವೀಕಾರ ಮಾಡಲಿಕ್ಕೆ, ಆ ತಂದೆ ಜೊತೆ ನಾವು ಮಾತಾಡಲಿಕ್ಕೆ ನಮಗೆಷ್ಟು ಹಂಬಲ ಇದೆ? ಆ ತಂದೆಗೆ ಮಾತಾಡಬೇಕು ಅನ್ನುವಂತಹ ಹಂಬಲ ಎಷ್ಟಿದೆಯೋ ಅಷ್ಟು ಹಂಬಲ ನಮಗಿದೆಯಾ ಆ ತಂದೆ ಮಾತಾಡುವಂತಹ ಮಾತನ್ನು ಕೇಳಬೇಕು ಅಂತ? ನಮ್ಮ ತಂದೆ ಜೊತೆ ಮಾತಾಡಬೇಕು ಅನ್ನುವಂಥ ಹಂಬಲ ನಮಗಿದೆಯಾ?
ನಾವೇನು ಮಾಡಿದ್ವಂತೆ ಗೊತ್ತಾ ಪ್ರಿಯರೇ? ದೇವರಿಷ್ಟೆಲ್ಲ ಆಸೆ ಇಟ್ಕೊಂಡು ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು, ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಅನ್ನುವಂಥ ಹಂಬಲ ದೇವ್ರಿಗಿದ್ರೆ ನಾವೇನು ಮಾಡ್ತಿದ್ದೀವಂತೆ ಗೊತ್ತಾ? ಸತ್ಯವೇದದಲ್ಲಿ ಒಂದು ಮಾತು ನೋಡೋಣ. ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು 1ನೇ ಅಧ್ಯಾಯ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 20ನೇ ವಚನ. ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗೈಯುತ್ತಾಳೆ, ಪೇಟೆಯ ಅಗ್ರಸ್ಥಾನಗಳಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ, ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು? ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಓಕೆ, ಇದರಿಂದ ನಮಗೇನು ಅರ್ಥ ಆಯಿತು? ಪ್ರಾರಂಭದಲ್ಲಿ ನಾವು 20ನೇ ವಚನದಲ್ಲಿ ಓದಂತಹ ಮಾತುಗಳಿಂದ ಏನರ್ಥ ಆಯಿತು ನಮಗೆ? ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗೈಯುತ್ತಾಳೆ. ಇಲ್ಲಿ ಯಾರು ಕಿರಿಸ್ತಿರೋದು? ಯಾರು? ಜ್ಞಾನ ಅನ್ನುವಂಥವಳು ಬೀದಿಯಲ್ಲಿ ನಿಂತ್ಕೊಂಡು ಕೂಗ್ತಿದ್ದಾಳಂತೆ. ಹೌದಾ? ಕಿರಿಸ್ತಿದ್ದಾಳಂತೆ. ಏನಕ್ಕೋಸ್ಕರ? ಯಾರಾದರೂ ಬಂದು ತಿಳ್ಕೊಳ್ಳಿ ಅಂತ. ಇವಾಗ ಇಲ್ಲಿ ಕಿರಿಚ್ತಿರುವಂತಹದ್ದು ಯಾರು? ಇಲ್ಲಿ ಕಿರಿಚ್ತಿರುವಂಥವ್ರು ಯಾರು? ಈ ವಚನದಲ್ಲಿ ಕಿರಿಚ್ತಿರುವಂಥವ್ರು ಯಾರು? ಜ್ಞಾನ ಅಂದರೆ ಯಾರು? ಯೇಸುಕ್ರಿಸ್ತರು. ಜ್ಞಾನ ಅಂದರೆ ದೇವರು, ಜ್ಞಾನ ಅಂದರೆ ಯೇಸುಕ್ರಿಸ್ತರು. ಜ್ಞಾನ ಅನ್ನುವಂತಹ ಪದ ನೀಟಾಗಿ ಸ್ಪಷ್ಟವಾಗಿ ದೇವರಿಗೆ ಹೋಲಿಕೆ ಆಗಿರುವಂತಹದ್ದು, ಯೇಸುಕ್ರಿಸ್ತರಿಗೆ ಹೋಲಿಕೆ ಆಗಿರುವಂತಹದ್ದು, ಪರಿಶುದ್ಧಾತ್ಮ ದೇವರಿಗೆ ಹೋಲಿಕೆ ಆಗಿರುವಂಥದ್ದು. ಓಕೆ, ಆ ಜ್ಞಾನ ಅನ್ನುವಂತಹ ದೇವರು ಏನು ಮಾಡ್ತಿದ್ದಾರಂತೆ? ಕಿರಿಸ್ತಿದಾರ, ಕರಿತಿದಾರ. ಎಲ್ಲಿ ನಿಂತ್ಕೊಂಡು? ಬೀದಿಗಳಲ್ಲಿ. ಬೀದಿಗಳಲ್ಲಿ ಏನಕ್ಕೋಸ್ಕರ ನಿಂತ್ಕೊಂಡು ಕಿರಿಚಬೇಕು? ಎಲ್ಲರಿಗೂ ಜನ ಇರುವಂತಹ ಬೀದಿಗಳಲ್ಲೇ ಅಲ್ವಾ? ಆಗಿನ ಕಾಲದಲ್ಲಿ ಈ ಥರ ಇತ್ತು ಸಿಚುವೇಶನ್. ಯಾವ ಥರ? ಪ್ರವಾದಿಗಳ ಕಾಲದಲ್ಲೆಲ್ಲ ಈ ಥರ ಇತ್ತು ಸಿಚುವೇಶನ್. ಪ್ರವಾದಿಗಳು ಜನರ ಮಧ್ಯ, ಊರ ಬಾಗಿಲಲ್ಲಿ ಮಧ್ಯ ನಿಂತ್ಕೊಂಡು ಧರ್ಮಶಾಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಮನಸ್ಸನ್ನು ಮಾರ್ಪಡಿಸ್ಕೊಳ್ಳಿ ಅಂತ ಹೇಳಿ ಖಂಡಿಸಿ ಸಮಾಜದ ಮುಂದೆ ಹೇಳ್ತಾ ಇದ್ರು. ಅದು ಆ ಕಾಲದಲ್ಲಿ. ಈ ಕಾಲದಲ್ಲಿ ಹಂಗೆ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಿಕ್ಕೆ ಬಿಡ್ತಾರೆ? ಹೋಗಲಿ, ಪೊಲೀಸ್ ಅವ್ರು ಬಂದು 2 ನಿಮಿಷದಲ್ಲಿ ಖಾಲಿ ಮಾಡಿಸ್ತಾರೆ. ನಿಜಾನಾ? ಓಕೆ, ಹಾಗಾದರೆ ಈ ಕಾಲದಲ್ಲಿ ದೇವರು ನಮ್ಮ ಹತ್ರ ಮಾತಾಡಬೇಕು, ಬನ್ನಿ ಮಕ್ಕಳ ಅಂತ ಹೇಗೆ ಕೇಳಿಸ್ತಿದ್ದಾರೆ ಈ ಕಾಲದಲ್ಲಿ? ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಇದಕ್ಕೆ, ಈ ಒಂದು ಮೀಟಿಂಗ್ನ ಪ್ಯಾಂಪ್ಲೆಟನ್ನು ನೋಡ್ತೀರಾ ಅಂತ ಅಂದ್ಕೊಳ್ಳಿ. ಎಲ್ಲಾದರೂ ರಸ್ತೆಯಲ್ಲಿ ಏನಿರುತ್ತೆ? ಮೀಟಿಂಗ್ನ ಪ್ಯಾಂಪ್ಲೆಟ್ ಮೇಲೆ ಏನಿರುತ್ತೆ? ಕ್ರಿಸ್ತ ವಿಜ್ಞಾನ ಮಹಾಸಭೆಗಳು ಇರುತ್ತಾ? ಕ್ರಿಸ್ತ ವಿಜ್ಞಾನ ಮಹಾಸಭೆಗಳು ಇರುತ್ತಾ? ಎಲ್ಲರೂ ಆಹ್ವಾನಿತರೆ ಇರುತ್ತಾ? ಯಾರು ಆಹ್ವಾನ ಮಾಡ್ತಿರುವಂತಹದ್ದು? ಪಾಸ್ಟ್ರಾ? ಯಾರು? ದೇವರು. 25ನೇ ತಾರೀಕು ಮೀಟಿಂಗ್ ಇದೆ, ಸುನೀಲ್ ಅಣ್ಣ ಅವ್ರು ಬರ್ತಿದ್ದಾರೆ, ಹೌದಾ ಅನ್ನುವಂತಹ ಪ್ಯಾಂಪ್ಲೆಟ್ ಯಾರ ಕಣ್ಣಿಗಾದರೂ ರಸ್ತೆಯಲ್ಲಿ ಕಾಣಿಸ್ತು ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ಆ ಪ್ಯಾಂಪ್ಲೆಟನ್ನು ನೋಡಿದಾಗ ನಮಗೆ ಇಮಿಡಿಯೇಟಾಗಿ ತಲೆಗೆ ಬರಬೇಕಾಗಿರುವಂತಹದ್ದು ಏನು? ದೇವರು ನನ್ನ ಜೊತೆ ಈ ಮೀಟಿಂಗಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದೇ ಅಲ್ವಾ ನಮ್ಮ ತಲೆಗೆ ಬರಬೇಕಾಗಿರುವಂತಹದ್ದು? ಅದೇ ಅಲ್ವಾ ಪ್ಯಾಂಪ್ಲೆಟ್ನ ಅರ್ಥ? ಅದೇ ಅಲ್ವಾ? ಅಲ್ಲಿ ಕರಿತಿರುವಂಥವ್ರು ಸಭಾಪಾಲಕರಲ್ಲ, ಕರಿತಿರುವಂಥವ್ರು ಪಾಸ್ಟ್ರಲ್ಲ, ಕರಿತಿರುವಂಥದ್ದು ಯಾರು? ಮಕ್ಕಳ 25ನೇ ತಾರೀಕು ಇಷ್ಟು ಗಂಟೆಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ದೇವರು ಹೇಳ್ತಿದ್ದಾರೆ ಆ ಪ್ಯಾಂಪ್ಲೆಟ್ನ ಮೂಲಕ. ಹೌದಾ? ಎಷ್ಟು ಜನ ಇದಕ್ಕೆ ಕಿವಿ ಕೊಡ್ತಿದ್ದಾರೆ? ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಕಿವಿ ಕೊಡ್ತಿದ್ದಾರೆ? ರಸ್ತೆಯಲ್ಲಿ ಸಾವಿರಾರು ಜನ ಕ್ರೈಸ್ತರು ಓಡಾಡ್ತಾರೆ. ಒಂದು ಬ್ಯುಸಿ ಸ್ಟ್ರೀಟಲ್ಲಿ ಸಾವಿರಾರು ಜನ ಕ್ರೈಸ್ತರು ಒಂದು ದಿನಕ್ಕೆ ಓಡಾಡ್ತಾರೆ. ಎಷ್ಟು ಜನ ಮೀಟಿಂಗಿಗೆ ಬಂದಿರ್ತಾರೆ? 100ರಲ್ಲಿರುತ್ತೆ ಸಂಖ್ಯೆ. ಹೌದಾ? 1000ಕ್ಕೆ ಹೋಗುವಂಥದ್ದು ಅಪರೂಪನೇನಾ? ಇನ್ನು ಉಳಿದಂಥವರೆಲ್ಲ ಏನು ಮಾಡಿದಂಥವರು? ದೇವರು ಮಗಳ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ, ತಂದೆ ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಸಿಗ್ತೀನಿ ಅಂತ ಹೇಳ್ದಂಥವ್ರೇನಾ? ಹೌದು. ನಿಮ್ಮ ವಾಟ್ಸ್ಯಾಪ್ ಗ್ರೂಪ್ಗಳು, ಒಂದು ಕಾಲದಲ್ಲಿ ಜನ ಜಾಸ್ತಿ ಇರುವಂತಹದ್ದು ಎಲ್ಲಿ? ಸರ್ಕಲ್ಗಳಲ್ಲಿ, ಹೌದಲ್ವಾ? ಜಂಕ್ಷನ್ಗಳಲ್ಲಿ 4 ರಸ್ತೆಗಳು ಎಲ್ಲಿ ಸೇರಿರುತ್ತೋ ಅಲ್ಲೇ ಅಂಗಡಿಗಳು, ಕಾಂಪ್ಲೆಕ್ಸ್ಗಳೆಲ್ಲ ಇದ್ದಿದ್ದಲ್ವಾ ಒಂದು ಕಾಲದಲ್ಲಿ. ಈ ಕಾಲದಲ್ಲಿ ಆ ಕಾಂಪ್ಲೆಕ್ಸಲ್ಲಿ, ಆ ಜಂಕ್ಷನ್ಗಳಲ್ಲಿ, ಆ ಸ್ಟ್ರೀಟ್ಸ್ಗಳಲ್ಲಿ ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಹೆಚ್ಚು ಜನ ಎಲ್ಲಿರ್ತಾರೆ? ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಹೌದಾ?
ಆಗೆಲ್ಲ ಸುಮಾರು ತಿಂಗಳುಗಳ ಹಿಂದೆ, ವರ್ಷಗಳ ಹಿಂದೆ ವಾಟ್ಸಪ್ಪಲ್ಲಿ 256 ಜನ ಮ್ಯಾಕ್ಸಿಮಮ್ ಲಿಮಿಟ್ ಜಾಯಿನ್ ಮಾಡುವಂತಹದ್ದು. ಇವಾಗ ಎಷ್ಟು ಜನ ಬೇಕಾದರೂ ಜಾಯಿನ್ ಆಗ್ಬೋದು ಒಂದು ವಾಟ್ಸಪ್ ಗ್ರೂಪ್ಗೆ. ಆ ರಸ್ತೆಯಲ್ಲಿ ಎಷ್ಟು ಜನ ಇರ್ತಾರೋ, ಆ ಜಂಕ್ಷನ್ಗಳಲ್ಲಿ ಎಷ್ಟು ಜನ ಇರ್ತಾರೋ, ಅದಕ್ಕಿಂತ ಜಾಸ್ತಿ ಜನ ಎಲ್ಲಿದ್ದಾರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಹೌದಾ? ಹಾಂ, ಈಗ ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು ಅಂತ ಅಂದ್ಕೊಳ್ಳಿ, ಒಂದು ಪ್ರಸಂಗ ಬಂತು ಅಂತ ಅಂದ್ಕೊಳ್ಳಿ, ನೋಟಿಫಿಕೇಷನ್ ಬಂತು ಅಂತ ಅಂದ್ಕೊಳ್ಳಿ. ನಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಅದನ್ನು ಪಕ್ಕಕ್ಕೆ ತಳ್ಳುವಂತಹದ್ದು, ಇನ್ನೊಂದು ಅದನ್ನು ಕ್ಲಿಕ್ ಮಾಡಿ ಕೇಳುವಂತಹದ್ದು. ನಿಜನಾ? ನಾವು ಯಾವುದನ್ನು ಮಾಡ್ತೀವಿ? ಹೌದಾ? ಪಕ್ಕಕ್ಕೆ ನೀಟಾಗಿ ಸ್ಟೈಲಾಗಿ ತಳ್ಳಿಬಿಡ್ತೀವಿ, ಹೌದಾ ಇಲ್ವಾ? ಅಲ್ಲದೆ ಆ ನೋಟಿಫಿಕೇಷನ್ ಮೂಲಕ ದೇವರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ಮಗನೇ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಫ್ರೀ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ. ನಾವು ಇಲ್ಲ ತಂದೆ, ಐ ಆಮ್ ವೆರಿ ಬ್ಯುಸಿ ಅಂತ ಹೇಳಿ ಹಿಂಗೆ ಪಕ್ಕಕ್ಕೆ ತಳ್ತಿದ್ದೀವಿ. ಅದೇ ಅಲ್ವಾ ಅದರ ಅರ್ಥ? ಅದೇ ಅಲ್ವಾ? ಈ ಕಾಲದಲ್ಲಿ ದೇವರು ನಮ್ಮ ಜೊತೆ ಮಾತಾಡಬೇಕು ಅಂದರೆ ಈ ಥರದಲ್ಲೇ. ಈ ಕಾಲದಲ್ಲಿ ಯಾರು ಬೀದಿಯಲ್ಲಿ ನಿಂತ್ಕೊಂಡು ಕಿರ್ಚೋದಿಲ್ಲ, ಬನ್ನಿ ನಾನು ಜ್ಞಾನ ಹೇಳ್ಕೊಡ್ತೀನಿ ಅಂತ ಈ ಕಾಲದಲ್ಲಿ ನಡೆಯೋದಿಲ್ಲ. ಅದೆಲ್ಲ ದೇವರು ನಮ್ಮ ಜೊತೆ ಮಾತಾಡಬೇಕಾದ್ರೆ ಈ ಥರನೇ ನಡೆಯುವಂಥದ್ದು. ಈ ಕಾಲದಲ್ಲಿ ನಮಗೆ ಲಿಂಕ್ಗಳು ಬರ್ತಾ ಇರುತ್ತೆ, ನಾವು ಪಕ್ಕಕ್ಕೆ ತಳ್ತಾ ಇರ್ತೀವಿ. ಅದು ಏನಾದರೂ ಯೂಸ್ಫುಲ್ ನೋಡ್ತಿದ್ದೀವ ಅಂತ ಹೇಳಿದ್ರೆ ಇಲ್ಲ. ನೋಡ್ತಿರುವಂತಹದ್ದು ಏನು? ಮೂವಿಗಳು, ಸೀರಿಯಲ್ಗಳು ಇದೆ. ದೇವರ ಕರೆಗೆ ಕಿವಿ ಕೊಡ್ತಿಲ್ಲ. ಅಟ್ಲೀಸ್ಟ್ ಬ್ಯುಸಿ ಇದ್ದೀವಿ ಅಂತ ಹೇಳಿ ನೀವು ಪಕ್ಕಕ್ಕೆ ತಳ್ಳಿದ್ರೆ ಆಮೇಲಾದರೂ ಆನ್ ಮಾಡ್ಕೊಂಡು ನೋಡ್ಕೊಳ್ತೀವ? ಇಲ್ಲ. ದೇವರು ಮಕ್ಕಳ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಾವು ಇಲ್ಲ ತಂದೆ, ಸದ್ಯಕ್ಕೆ ಆಗೋದಿಲ್ಲ, ಆಮೇಲೆ ಬಾ ಅಂತ ಹೇಳ್ತಿದ್ದೀವಿ. ದೇವರು ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಅಷ್ಟು ಪ್ರಿಪೇರ್ ಆಗಿ, ಸಭಾಪಾಲಕರನ್ನು ಅಷ್ಟು ಪ್ರಿಪೇರ್ ಮಾಡಿ, ಒಂದೊಂದು ಸಾರಿ ಎಲ್ಲೆಲ್ಲಿಂದನೋ ಕರ್ಕೊಂಡು ಬಂದಿರ್ತಾರೆ. ಅಣ್ಣವರು ಇಲ್ಲಿಂದ ಬೀದರ್ಗೆ ಹೋಗುವಂತಹದ್ದು, ಬೇರೆ ಬೇರೆ ಮೈಸೂರಿಗೆ ಹೋಗುವಂತಹದ್ದೆಲ್ಲ ಕೇಳಿದ್ದೀವ ನಾವು. ಹಾಂ, ಅಂದರೆ ಸೇವಕರು, ದೇವರ ಮಾತನ್ನು ಹೇಳುವಂಥ ಸೇವಕರು ಎಲ್ಲೆಲ್ಲಿಂದನೂ ಬಂದಿರ್ತಾರೆ ಇನ್ನೊಂದು ಸ್ಥಳಕ್ಕೆ. ಏನಕ್ಕೋಸ್ಕರ? ದೇವರು ನಾನು ಅವರ ಮೂಲಕ ಮಾತಾಡ್ತೀನಿ ಇವತ್ತು ಅಂತ ಅಂದ್ಕೊಂಡಿರ್ತಾರೆ. ನಾವು ಹಾಜರೇ ಇರೋದಿಲ್ಲ ಅವತ್ತು, ರಜಾ, ಹಾಲಿಡೇ, ಹೌದಾ? ಅಷ್ಟನ್ನು ಬಿಡಿ. ದೇವರು ಇಷ್ಟೆಲ್ಲ ಪ್ರಿಪೇರ್ ಆಗಿ ನನ್ನ ಮಕ್ಕಳ ಜೊತೆ ಮಾತಾಡಬೇಕು, ಹೇಗೆ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನುವಂಥ ಹಂಬಲ ಹೊಂದಿ ನನ್ನ ಮಕ್ಕಳ ಜೊತೆ ಮಾತಾಡಲೇಬೇಕು, ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಹೇಳಿ ಬಂದರೆ ಇನ್ನೂ ಏನೇನು ಮಾಡ್ತೀವಂತೆ ಗೊತ್ತಾ? ನಾವು ಇನ್ನೂ ಏನೇನು ಮಾಡ್ತೀವಂತೆ? 24ನೇ ವಚನ, ಅದೇ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 24ನೇ ವಚನ. ಹಾಂ, ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ಏನಂತೆ? ನಾನು ಕರೆದೆ ಮಕ್ಕಳ ನಿಮ್ಮನ್ನು, ಬನ್ನಿ ಅಂತ ಹೇಳಿ ನಾನು ಕಿರ್ಚಿದೆ. ಒಂದಾನೊಂದು ಕಾಲದಲ್ಲಿ ನಿಮ್ಮ ಜೀವನಗಳಲ್ಲಿ ನಾನು ನಿಂತು ಕಿರ್ಚಿದ್ದೀನಿ, ನೀವು ಯಾರೂ ಸಹ ಕಿವಿ ಕೊಟ್ಟಿಲ್ಲ, ತಿರಸ್ಕಾರ ಮಾಡಿದ್ದೀರಾ, ನೆಗ್ಲೆಕ್ಟ್ ಮಾಡಿದ್ದೀರಾ. ತಿರಸ್ಕಾರ ಮಾಡುವಂಥ ನೋವು ಹೇಗಿರುತ್ತೆ ಅಂತ ನಮಗೆ ಗೊತ್ತಾ? ತಿರಸ್ಕಾರ ಮಾಡುವಂತಹ ನೋವು ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರಬೇಕಲ್ವ? ಹಾಗಾಗಿ ಆಗ್ತಿರುತ್ತೆ, ಎಲ್ಲರ ಜೀವನಗಳಲ್ಲೂ ಆಗ್ತಿರುತ್ತೆ. ನೀವೊಬ್ಬರು ಬ್ರದರ್ಗೆ ವಂದನೆಗಳು ಹೇಳಬೇಕು ಅಂತ ಹೇಳಿ ಇಲ್ಲಿ ನಿಂತಿರ್ತೀರ, ಅವ್ರು ಹಂಗಿದ್ದ ಹಂಗೆ ಬರ್ತಾರೆ, ಅಲ್ಲಿ ಯಾರೋ ಕರೀತಾರೆ, ಅವ್ರು ಹಂಗೆ ಹೊರಟೋಗ್ತಾರೆ. ಹೀಗೆ ಆ ಕಡೆ ಈ ಕಡೆ ಸುತ್ತ ಒಂದು ಸಾರಿ ನೋಡ್ತೀರಾ, ಯಾರಾದರೂ ನೋಡಿದ್ರಾ ಅಂತ ಹೇಳಿ. ತಿರಸ್ಕಾರ, ಚಿಕ್ಕದಾಗಿ ತಿರಸ್ಕಾರ ಹೊಂದುವಂತಹದ್ದು ಅಂದರೆ ಇದು. ದೊಡ್ಡದಾಗಿ ತಿರಸ್ಕಾರ ಹೊಂದಿದ್ರೆ ಹೇಗಿರುತ್ತೆ ಗೊತ್ತಾ? ಅದು ಎಷ್ಟು ದೊಡ್ಡ ಅವಮಾನ ಗೊತ್ತಾ? ದೇವರಿಗೆ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ ಮಕ್ಕಳು. ಎಷ್ಟು ಜನ? ಇಬ್ಬರು ಒಬ್ಬರಲ್ಲ, ಪ್ರಸ್ತುತ ಎಷ್ಟು ಜನ ಇದ್ದಾರೆ ದೇವರಿಗೆ ಮಕ್ಕಳು? 800 ಕೋಟಿ ಜನ. ನಮಗಿದು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಅಷ್ಟು ಕೋಟಿ ಜನ ಮಕ್ಕಳು ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಮೂಲೆಯಲ್ಲಿ ದೇವರು ಕೂತ್ಕೊಂಡು ಮಕ್ಕಳ ಬನ್ನಿ ಅಂತ ಹೇಳಿ ಕರಿತಾನೆ ಇದ್ದಾರೆ. ಹೆಸರು ಹಿಡಿದು ಒಬ್ಬೊಬ್ಬರನ್ನೇ ಬಾ 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 ಅಂತ ಜೋರಾಗಿ ಕರೀತಿದ್ದಾರೆ. ಒಬ್ಬರೂ ಸಹ ತಿರುಗಿ ನೋಡದಂತೆ ಹೋಗ್ತಾನೇ ಇದ್ದಾರೆ. ತಿರುಗಿ ನೋಡುವಂಥವ್ರು ಯಾರೂ ಇಲ್ಲ ದೇವರು ಕರಿತಿರ್ಬೇಕಾದ್ರೆ. ಒಂದ್ಸರಿ ಊಹೆ ಮಾಡ್ಕೊಳ್ಳಿ, ಎಷ್ಟು ಬಾಧೆ ಆಗಿರ್ಬೋದು, ಎಷ್ಟು ದೊಡ್ಡ ಅವಮಾನ ಅದು ಅಂತ ಹೇಳಿ. ನೀವು ಒಬ್ಬರು ಬ್ರದರನ್ನು ಕರೆದ್ರೆ ಅವ್ರು ತಿರುಗಿ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಅವಮಾನವಾಗಿ ಫೀಲ್ ಆಗ್ತೀರಲ್ವ? ನಾನು ಯಾಕೆ ಮಾಡಬಾರ್ದಿತ್ತು, ಇದನ್ನು ಕರಿಬಾರ್ದಿತ್ತು ಈ ಬ್ರದರನ್ನು ಅಂತ ಅಂದ್ಕೊಳ್ತಿರ್ತೀರಲ್ವ? ಇಲ್ಲಿ ದೇವ್ರಿಗೆ ಬಂದಿರುವಂಥ ಪ್ರಾಬ್ಲಮ್ ಒಬ್ಬರಿಂದ ಇಬ್ಬರಿಂದ ಅಲ್ಲ, ಎಷ್ಟು ಜನರಿಂದ? 800 ಕೋಟಿ ಜನರಿಂದ ಕರಿತಾನೇ ಇದ್ದಾರಂತೆ ಕಂಟಿನ್ಯೂ ಆಗಿ. ಇವತ್ತು ನೆನ್ನೆ ಶುರು ಮಾಡಿಲ್ಲ ಕರೆಯೋದಕ್ಕೆ. ಯಾವಾಗ ಶುರು ಮಾಡಿದ್ರು? ಆದಿಯಲ್ಲಿ 8,000 10,000 ವರ್ಷಗಳಿಂದ ಕರಿತಾನೇ ಇದ್ದಾರೆ. ಬರ್ತಾರೇನೋ ಅಂತ. ನಾವು ಪ್ರತಿದಿನ ತಿರಸ್ಕಾರ ಮಾಡ್ತಿದ್ದೀವಿ. ಬರ್ತಿರುವಂಥ ಲಿಂಕನ್ನು ತಿರಸ್ಕಾರ ಮಾಡ್ತಿದ್ದೀವ, ತಳ್ತಿದ್ದೀವ, ದೇವರನ್ನ ತಿರಸ್ಕಾರ ಮಾಡ್ತಿದ್ದೀವಿ. ಪ್ರೇಯರ್ ಮೀಟಿಂಗ್ಗಳು ಇದ್ದರೆ ಮಿಸ್ ಮಾಡ್ತಿದ್ದೀವ, ತಿರಸ್ಕಾರ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ಬ್ಯುಸಿ ಇದ್ದರೆ ಅದಾದ ನಂತರ ಅವಕಾಶ ಇರುತ್ತೆ ಮತ್ತೆ ಹೋಗಿ ಆ ವಚನಗಳನ್ನು ಕೇಳಲಿಕ್ಕೆ, ಆ ವಾಕ್ಯವನ್ನು ಕೇಳಲಿಕ್ಕೆ. ಏನಕ್ಕೋಸ್ಕರ ಜನ ದೇವರಲ್ಲಿ ಬರ್ತಿಲ್ಲ?
ನಿಜವಾದ ಸುವಾರ್ತೆಯಲ್ಲಿ ಬರ್ತಿಲ್ಲ, ಯಾವಾಗಲೂ ಕಮ್ಮಿ ಸಂಖ್ಯೆ ಇರುತ್ತೆ ನಿಜವಾಗ್ಲೂ ಸುವಾರ್ತೆ ಹೇಳಬೇಕಾದ್ರೆ ಅಂತ ಹೇಳಿದ್ರೆ ಇದೇ ಅದು ಕಾರಣ. ದೇವರು ಕರೀತಿದ್ದಾರೆ, ಇವರು ಕೇಳ್ತಿಲ್ಲ, ತಿರಸ್ಕಾರ ಮಾಡ್ತಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದಾದ ನಂತರ ಇನ್ನೂ ಎಂಥ ಪರಿಸ್ಥಿತಿ ತಂದಿದ್ದೀವಿ ಅಂದರೆ ದೇವರಿಗೆ, ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ಕೈ ಚಾಚಿದ್ರಂತೆ ಯಾರಾದರೂ ಬರ್ತಾರೇನೋ ಅಂತ ಹೇಳಿ, ಹೌದಲ್ವ? ನೀವು ಕರಿತೀರ ಒಬ್ಬರನ್ನ, ಅವ್ರಿಗೆ ಅಷ್ಟರ ಮಟ್ಟಿಗೆ ಕೇಳಿಸುವಂತಹದ್ದು ಕೇಳಿಸ್ತಿಲ್ಲ, ನಿಮ್ಮ ಕರೆ ಕೇಳಿಸ್ತಿಲ್ಲ ಅಂತ ಹೇಳಿದಾಗ ಮುಟ್ಟಿ ಕರಿತೀರ, ನಾಕ್ ಮಾಡ್ತೀರ ಅವರನ್ನು, ಹೌದಾ? ಅಥವಾ ಸ್ವಲ್ಪ ಜನ ಕೂತಿರ್ತಾರೆ, ಇಯರ್ಫೋನ್ ಹಾಕ್ಕೊಂಡು ಮುಂದೆ ನೋಡ್ಕೊಂಡು ಕೂತಿರ್ಬೇಕಾದ್ರೆ ನೀವು ಹಿಂದೆ ಏನೇನು ಮಾಡಿದ್ರು ಅವ್ರು ತಿರುಗಂತೂ ನೋಡೋದಿಲ್ಲ, ಹೌದಾ? ಏನು ಮಾಡಬೇಕು? ಮುಂದೆ ಬಂದು ಬ್ರದರ್ ಅಂತ ಹೇಳಿದ್ರೆ ಅವಾಗ ಇಯರ್ಫೋನ್ ತೆಗೆದು ಹೇಳಿ ಬ್ರದರ್ ಅಂತಾರೆ, ನಿಜನಾ? ಹಾಗಿದ್ರೆ ಇವರಿಗೆ ನೀವು ಕೈ ಚಾಚಿಲ್ಲ ಅಂತ ಹೇಳಿದ್ರೆ ಕಾಣಿಸೋದಿಲ್ಲ, ಕರೆದಿದ್ದಾಗೋಯ್ತು. ದೇವ್ರಿಗೆ ಕರೆದಾಗ ಯಾರೂ ತಿರುಗಿ ನೋಡಿಲ್ಲ. ಈ ಕೈ ಚಾಚಿದ್ರೆ ಆದರೂ ನನ್ನ ಮಕ್ಕಳು ಬರ್ತಾರೇನೋ ಅಂತ ಹೇಳಿ ಕೈ ಚಾಚ್ತಿದ್ದಾರೆ. ಈಗ ಕರೆದು ನೀವು ಯಾರನ್ನಾದರೂ ಕರೆದ್ರೋ ಅವ್ರು ಕರೆದಾಗ ಬಂದಿಲ್ಲ ಅಂತ ಹೇಳಿದ್ರೆ ಅದು ಒಂದು ರೀತಿಯಾಗಿರುವಂಥ ಅವಮಾನ. ನೀವು ಕೈ ಚಾಚಿದ್ರಿ ಅಂತ ಅಂದ್ಕೊಳ್ಳಿ, ಆವಾಗೂ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿ, ಅದು ಇನ್ನೆಷ್ಟು ದೊಡ್ಡ ಅವಮಾನ, ಹೌದಾ? ಒಂದು 30-40 ವರ್ಷಗಳ ಹಿಂದೆ ಈ ಉದಾಹರಣೆಯನ್ನು ಈ ಮುಂಚೆನೂ ಹೇಳಿದ್ದೆ. ಒಂದು 30-40 ವರ್ಷಗಳ ಹಿಂದೆ ಶಾಲೆಯಿಂದ ಮಕ್ಕಳನ್ನು ಬಿಡಬೇಕಾದ್ರೆ, ಈಗ ಈ ದೃಶ್ಯ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಪರೂಪ, ಕಾಣಿಸಿದ್ರೂ ಸಹ ಅಪರೂಪ. ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸಿರ್ಬೇಕಾದ್ರೆ ಶಾಲೆ ಬಿಟ್ಟಿದ ತಕ್ಷಣ 3 ಗಂಟೆಗೋ 3:15ಗೋ ಶಾಲೆ ಬಿಟ್ಟಿದ ತಕ್ಷಣ ತಂದೆ ತಾಯಿಯಂದಿರು 3:30ಗೆ ಶಾಲೆ ಬಿಡ್ತಾರೆ ಅಂತ ಹೇಳಿದ್ರೆ 3 ಗಂಟೆಗೆ ಹೋಗಿ ಅಲ್ಲಿ ಕಾಯ್ಕೊಂಡು ಗೇಟ್ ಹೊರಗಡೆ ನಿಂತ್ಕೊಂಡು ಮಗಳು ಮಗನೋ ಹೊರಗಡೆ ಬಂದಿದ ತಕ್ಷಣ ನೀವು ನೀಲ್ ಡೌನ್ ಮಾಡಿ, ಆದರೆ ನೀವು ಮೊಂಡಿ ಕಾಲು ಊರಿ, ಯಾಕೆಂದರೆ ಮಕ್ಕಳು ಚಿಕ್ಕ ಹೈಟಲ್ಲಿ ಇರ್ತಾರಲ್ವ, 3ನೇ ಕ್ಲಾಸ್ 2ನೇ ಕ್ಲಾಸ್ ಅಂದರೆ ಅವ್ರ ಹೈಟು ತುಂಬ ಚಿಕ್ಕದಾಗಿರುತ್ತಲ್ವ, ಆ ಹೈಟನ್ನು ನೀವು ಮ್ಯಾಚ್ ಮಾಡಬೇಕಲ್ವ. ಅದಕ್ಕೋಸ್ಕರ ಅವ್ರು ನೀವು ತಪ್ಪಿಕೊಂಡಾಗ ಅವ್ರಿಗೆ ಫುಲ್ ಆ ಫೀಲ್ ನಿಮಗೂ ಸಿಗಬೇಕು, ಅವ್ರಿಗೂ ಸಿಗಬೇಕಲ್ವ. ನೀವು ಅದಕ್ಕೋಸ್ಕರ ಮಂಡಿ ಕಾಲು ಊರಿ ಅವ್ರ ಹೈಟನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಅವ್ರ ಸ್ಥಾನಕ್ಕೆ ನೀವು ಇಳಿದು ನೀವು ಕೈ ಚಾಚ್ಕೊಂಡಿರ್ತೀರ, ಬಾ ಮಗಳೇ ಅಂತ ಹೇಳಿ. ಆ ಮಗಳು ಅಥವಾ ಮಗ ಗೇಟಿಂದ ಹೊರಗಡೆ ಬರ್ತಿದ್ದಂಗೆ ನಿಮ್ಮ ಪಕ್ಕದಲ್ಲಿ ಯಾರೋ ಅಂಕಲ್ ನಿಂತಿದ್ದಾರೆ ಅಂತ ಅಂದ್ಕೊಳ್ಳಿ, ಚಾಕ್ಲೇಟ್ ಇಟ್ಕೊಂಡು, ಹಾಯ್ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಹೋದರು ಅಂತ ಅಂದ್ಕೊಳ್ಳಿ. ನೀವು ಕೈ ಚಾಚ್ಕೊಂಡಿದ್ದೀರಾ, ಬಾ ಮಗಳೇ ಬಾ ಮಗನೇ ಅಂತ ಹೇಳಿ. ಬಂದೇ ಇಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಮಗು ನಿಮ್ಮ ಹತ್ರ, ಹೇಗಿರುತ್ತೆ? ಅಥವಾ ನೀನು ಯಾರು ನನಗೆ ಗೊತ್ತಿಲ್ಲ ಹೋಗು ಅಂತ ಅಂದ್ಕೊಳ್ಳಿ, ಹೇಗಿರುತ್ತೆ? ಹಾಗಿದೆ ಇಲ್ಲಿ ದೇವರ ಪರಿಸ್ಥಿತಿ. ಕೈ ಚಾಚುವಂತಹದ್ದು ಅಂದರೆ ಅದರ ಅರ್ಥ ಅದೇ, ನಾನು ಕೈ ಚಾಚಿದೇನು ಆದರೂ ಏನು ಮಾಡಿಲ್ವಂತೆ ಯಾರು? ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ಇಲ್ಲ ಅವಮಾನ ಎಷ್ಟು ಜನರ ಮಧ್ಯ ಗೊತ್ತಾ ಪ್ರಿಯರೇ? ಕೋಟ್ಯಾನುಕೋಟಿ ದೇವದೂತರ ಮಧ್ಯ ಯಾರ್ಯಾರು ನೋಡ್ತಿದ್ದಾರೆ? ನಮ್ಮನ್ನು ದೇವರನ್ನು ಯಾರ್ಯಾರು ನೋಡ್ತಿದ್ದಾರೆ? ಕೋಟ್ಯಾನುಕೋಟಿ ದೇವದೂತರು ನೋಡ್ತಿದ್ದಾರೆ. ಈ ಪ್ರಕೃತಿ ನೋಡ್ತಿದ್ಯಾ? ಇಲ್ಲಿ ದೇವರಿಗೆ ಅವಮಾನ ನಡೀತಿರುವಂತಹದ್ದು, ದೇವರು ಕೈ ಚಾಚಿದ್ರು ಯಾವ ಮಕ್ಕಳು ಹೋಗಿ ತಬ್ಬಿಕೊಳ್ಳದೇ ಇರುವಂತಹದ್ದು, ಯಾರ ಮುಂದೆ ನಡೀತಿರುವಂಥ ಅವಮಾನ? ಪ್ರಕೃತಿ ಮುಂದೆ, ದೇವದೂತರ ಮುಂದೆ ಎಲ್ಲರೂ ನೋಡ್ತಿದ್ದಾರೆ. ಅವ್ರು ನಮ್ಮನ್ನು ನೋಡ್ತಿದ್ದಾರೆ, ದೇವರನ್ನು ನೋಡ್ತಿದ್ದಾರೆ. ದೇವರು ಎಷ್ಟು ಕಷ್ಟಪಡ್ತಿದ್ದಾರೆ ಅವರ ಮಕ್ಕಳ ಜೊತೆ ಮಾತಾಡಬೇಕು ಅಂತ ನೋಡ್ತಿದ್ದಾರೆ. ನಾವು ಎಷ್ಟು ತಿರಸ್ಕಾರ ಮಾಡಿ ಉದಾಸೀನತೆ ತೋರಿಸ್ತಿದ್ದೀವಿ ಆ ಮಾತುಗಳಿಗೆ ಅಂತ ನೋಡ್ತಿದ್ದಾರೆ. ಹೇಗಾಗಿರಬೇಕು? ಎಷ್ಟು ಸರಿಯಾಗಿರ್ಬೇಕು ಅವಮಾನ ದೇವರಿಗೆ? ನಮಗೆ ಹಬ್ಬ ಅಂದರೆ ವಾರಕ್ಕೊಂದ್ಸರಿನೋ ತಿಂಗಳಿಗೊಂದ್ಸರಿನೋ ಎಲ್ಲೋ ಅಪರೂಪಕ್ಕೆ ಅಲ್ಲಿ ಎಲ್ಲಿ ಒಂದು ಅವಮಾನ ಆಗ್ತಿರುತ್ತೆ. ನಿಶಾನ ದೇವರಿಗೆ ಪ್ರತಿದಿನವೂ 10 ಸರಿ 100 ಸರಿ ಅವಮಾನ ನಡೀತಿದೆ. ಕೈ ಚಾಚ್ತಾನೆ ಇದ್ದಾರೆ, ಯಾರೂ ಬರ್ತಿಲ್ಲ, ಹೌದೇ? ಕರೀತಿದ್ದಾರೆ, ಎಲ್ಲರೂ ತಿರಸ್ಕಾರ ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನೂ ಏನಂತೆ? ನನ್ನ ಬುದ್ಧಿವಾದಗಳನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಫಸ್ಟ್ ಸೆಂಟೆನ್ಸಲ್ಲಿ ಕರೆದ್ರಂತೆ, ಅವಾಗ ತಿರಸ್ಕಾರ ಮಾಡಿದ್ವಂತೆ. ಸೆಕೆಂಡ್ ಸೆಂಟೆನ್ಸಲ್ಲಿ ಕೈ ಚಾಚಿದ್ರಂತೆ, ಯಾರು ತಿರುಗಿ ನೋಡಲಿಲ್ವಂತೆ. ಇಲ್ಲಿ ತಳ್ಳಿಬಿಟ್ವಂತೆ. ದೇವರು ಏನನ್ನು ತೊಗೊಂಡು ಬಂದಿದ್ದಾರೋ ಅದನ್ನು ತಳ್ಳಿಬಿಟ್ವಂತೆ. ನಿಜನಾ? ನಿಮ್ಮ ಮಕ್ಕಳಿಗೇನೋ ಇಷ್ಟ ಅಂತ ಹೇಳಿ ಅದು ಇದು ಎಲ್ಲ ಸ್ವೀಟು ಎಲ್ಲ ಮಾಡಿಕೊಂಡು ತಯಾರು ಮಾಡಿಕೊಂಡು ಮನೆಯಲ್ಲಿ ಸಾಮಗ್ರಿಗಳಿದೆಯೋ ಇಲ್ವೋ, ತುಪ್ಪದ ರೇಟ್ ಜಾಸ್ತಿನೋ ಅದೋ ಇದೋ ಇದನ್ನೆಲ್ಲ ಪಕ್ಕಕ್ಕಿಟ್ಟು, ತುಪ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಸಾಲ ಮಾಡಿ ಇನ್ನೊಬ್ಬರ ಹತ್ರ ಕಾಸು ಇಸ್ಕೊಂಡು ಇದನ್ನೆಲ್ಲ ಮಾಡಿ ತುಪ್ಪ ಹಾಕಿ ಒಂದೊಳ್ಳೆ ಸ್ವೀಟನ್ನು ಮಾಡ್ಕೊಂಡು ಹೋದ್ರಿ ಅಂತ ಅಂದ್ಕೊಳ್ಳಿ, ಕೊಡಲಿಕ್ಕೆ ನಿಮ್ಮ ಮಕ್ಕಳಿಗೆ ಕೊಡಲಿಕ್ಕೆ. ನಿಮ್ಮ ಮಕ್ಕಳು ಮುಂದೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ನೀವು ಅದಕ್ಕೋಸ್ಕರ ಕಷ್ಟಪಟ್ಟು ಅದನ್ನು ಮಾಡಲಿಕ್ಕೋಸ್ಕರ ಒಂದು 2 ಅವರ್ 3 ಅವರ್ ಅದಕ್ಕೋಸ್ಕರ ಸ್ಪೆಂಡ್ ಮಾಡಿ ಆ ಸ್ವೀಟನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಆ ಟಿಫನ್ ಕ್ಯಾರಿಯರನ್ನು ತೊಗೊಂಡು ಹೋಗಿ ನಿಂತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಮಕ್ಕಳ ಮುಂದೆ. ಅವ್ರು ಬೇಡ ಅಂತ ಹೇಳಿ ಡಬಾರ್ ಅಂತ ಹೇಳಿ ತಳ್ಳಿದ್ರು ಅಂತ ಅಂದ್ಕೊಳ್ಳಿ ಆ ಟಿಫನ್ ಬಾಕ್ಸನ್ನು. ಹೇಗಿರುತ್ತೆ?
ಸಂತೋಷ ಪಡ್ತೀರಾ? ಅಲ್ಲೇ ಅಳ್ಳಿಕ್ಕೆ ಶುರು ಮಾಡ್ತಾಳಲ್ವ ತಾಯಿ ಆಗಿದ್ದರೆ. ತಂದೆ ಆದರೆ ಸ್ವಲ್ಪ ಅಲ್ಲಿ ಸ್ಟೇಬಲ್ ಆಗಿದ್ದು ಹೊರಗಡೆ ಹೋಗಿ ಎಲ್ಲೋ ಕಣ್ಣೊರೆಸ್ಕೊಳ್ತಿರ್ತಾರೆ. ತಂದೆ ಆದರೆ, ತಾಯಿ ಆದರೆ ಅಲ್ಲೇ ಅಳ್ಳಿಕ್ಕೆ ಶುರು ಮಾಡ್ತಾರೆ. ನಿಜನಾ? ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದು, ನಾನು ಮಾಡಬೇಕಾದ್ರೆ ಎಲ್ಲ ನೀನೇ ನನಗೆ ನೆನಪು ಬರ್ತಿದೆ ಮಗನೇ ಅಂತ ಹೇಳಿ. ಇದೇ ಅಲ್ವಾ ತಳ್ಳಿ ಬಿಡುವಂತಹದ್ದು. ಅಂದರೆ ನೀವು ಒಬ್ಬ ವ್ಯಕ್ತಿ ತೊಗೊಂಡು ಹೋಗಿ ಒಬ್ಬ ವ್ಯಕ್ತಿಗೆ ನೀವು ಒಂದು ವಸ್ತುವನ್ನು ಕೊಟ್ಟಾಗ, ಆ ವಸ್ತುವನ್ನು ತೊಗೊಂಡು ತಳ್ಳಿಬಿಟ್ಟಾಗ ಅಥವಾ ಆ ವಸ್ತುವನ್ನು ತೊಗೊಂಡು ಬಿಸಾಡಿದಾಗ ಅದರಿಂದ ಇರುವಂತಹ ಬಾಧೆ ಎಷ್ಟು, ಅದೇ ಇಲ್ಲಿ ದೇವ್ರಿಗೆ ಆಗ್ತಿರುವಂತಹದ್ದು. ಏನಂತ ಬರ್ಸಿದ್ದಾರೆ ಅಲ್ಲಿ ಆ ಮಾತಲ್ಲಿ? ಇವಾಗ ನೀವು ಓದಂತಹ ಮಾತು, ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ನಾವು ತಳ್ಳಿಬಿಟ್ವಂತೆ ದೇವ್ರ ಹತ್ರ ಬಂದಾಗ. ದೇವ್ರ ತಿದ್ದುಪಾಟನ್ನು ತಳ್ಳಿದ್ವಿ ಅಂದರೆ ದೇವರನ್ನು ತಳ್ದಂಗೆ ಅಲ್ವಾ? ತಳ್ಳಿಬಿಟ್ವಂತೆ. ಬೇಡ ತಂದೆ, ನೀನು ಸದ್ಯಕ್ಕೆ ಸ್ವಲ್ಪ ದೂರ ಇರು ನನ್ನಿಂದ ಅಂತ. ಕೈ ಚಾಚಿದ್ರಂತೆ, ತಿರುಗಿ ನೋಡಲಿಲ್ವಂತೆ. ಹತ್ರ ಬಂದರೆ ತಳ್ಳಿದ್ವಂತೆ. ಇದು ನಾವು ದೇವರಿಗೋಸ್ಕರ, ನಾವು ದೇವರು ನಮ್ಮ ಜೊತೆ ಮಾತಾಡಬೇಕು ಅಂದರೆ ಎಷ್ಟು ಹಂಬಲ ಹೊಂದಿದ್ದಾರೆ ಅಂತ ಹೇಳಿ ನೋಡಿದ್ದೀವಿ. ಈಗ ನಮ್ಮ ಕಡೆಯಿಂದ ಎಷ್ಟು ಕೋಆಪರೇಷನ್ ಇದೆ. ದೇವರು ನಮ್ಮ ಜೊತೆ ಮಾತಾಡಬೇಕಾದ್ರೆ ನಾವು ಅಂಗೀಕಾರ ಮಾಡ್ತಿದ್ದೀವ ಅಂತ ಹೇಳಿದ್ರೆ ನಾವು, ನಮ್ಮ ಲೈಫ್ ಸ್ಟೈಲ್ ಇದು. ನಾವು ದೇವರನ್ನು ತಳ್ತಿದ್ದೀವಿ, ನಾವು ದೇವರನ್ನು ತೋರಿತಿದ್ದೀವಿ, ನಾವು ದೇವ್ರ ಕಡೆ ತಿರುಗಿ ನೋಡ್ತಿಲ್ಲ. ಅವ್ರು ಕೈ ಚಾಚ್ತಿದ್ದಾರೆ, ಕರಿತಾನೇ ಇದ್ದಾರೆ, ಬಾ ಮಗನೇ, ಬಾ ಮಗಳೇ ಅಂತ ಹೇಳಿ. ಮಗನೇ ಅಂತ ಮಾತಾಡಿದ್ರೆ ಎಲ್ಲ ಅರ್ಥ ಆಗೋದಿಲ್ವೋ ಅಂತ, ಕಂದ ಅಂತ, ಪ್ರೇಯಸಿ ಅಂತ ಹಿಂಗೆಲ್ಲ ಮಾತಾಡಿದ್ರು ದೇವರಿಗೆ ಮಾತ್ರ ನಮ್ಮ ಕಡೆಯಿಂದ ಸಿಗ್ತಿರುವಂತಹದ್ದು ತಿರಸ್ಕಾರ. ಮಧ್ಯ ದಾರಿಲಿ ಬಿಟ್ಬಿಟ್ವಂತೆ ಗೊತ್ತಾ ದೇವರನ್ನು. ಸತ್ಯಯುಗದಲ್ಲಿರುವಂತಹ ಮಾತು. ದೇವರು ನಮ್ಮ ಕೈ ಹಿಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದರೆ ಏನು ಮಾಡಿದ್ವಂತೆ? ಮಧ್ಯ ದಾರಿಗೆ ಬಂದು ದೇವರ ಕೈಯನ್ನು ಬಿಟ್ಬಿಟ್ವಂತೆ, ದೇವರನ್ನು ತಳ್ಳಿಬಿಟ್ವಂತೆ ಮಧ್ಯ ದಾರಿಗೆ ಬಂದ ನಂತರ. ಒಂದ್ಸಾರಿ ನೋಡೋಣ ಮಾತನ್ನು. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 15ನೇ ವಚನ. 2:15. ಹದಿನೇಳನ್ನು ಓದೋಣ ಡೈರೆಕ್ಟಾಗಿ. 17ನೇ ವಚನ. ನಿನ್ನನ್ನು ದಾರಿಯಲ್ಲಿ ನಡೆಸುತ್ತಿದ್ದ ನಿನ್ನ ದೇವರಾದ ಯೆಹೋವನನ್ನು ತೊರೆದು ಬಿಟ್ಟು. ಯಾರು ನಡೆಸ್ತಿದ್ದು ದಾರಿಯಲ್ಲಿ ನಮ್ಮನ್ನು? ದೇವರು. ಚೆನ್ನಾಗಿತ್ತಲ್ವ ದೇವರು ನಡೆಸ್ಬೇಕಾದ್ರೆ? ಅರ್ಧ ದಾರಿಗೆ ಬಂದಮೇಲೆ ಏನಾಯ್ತು ನಮಗೆ? ಅಹಂಕಾರ, ಕೊಬ್ಬು, ಗರ್ವ ಅಲ್ವಾ? ಅರ್ಧ ದಾರಿಗೆ ಬಂದಿದ್ದೇನಲ್ವ, ಇನ್ನೇ ನಾನು ಇಂಡಿಪೆಂಡೆಂಟಾಗಿ ಹೋಗ್ತೀನಿ ಅಂತ. ಅವಾಗೇನು ಮಾಡಿದ್ವಿ? ತಳ್ಳಿಬಿಟ್ವಿ. ಬೇಡ ಅಲ್ವಾ ಇನ್ಮೇಲೆ ದೇವ್ರು ನಮಗೆ ಬೇಡ ಅಲ್ವಾ? ತಳ್ಳಿಬಿಟ್ವಂತೆ. ಅರ್ಧ ದಾರಿಗೆ ದೇವ್ರು ನಮ್ಮನ್ನು ಕೈ ಹಿಡ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅರ್ಧ ದಾರಿಗೆ ಬಂದ ನಂತರ ದೇವರನ್ನು ಬೇಡ ನೀನು ಹೋಗು ಅಂದ್ಬಿಟ್ಟು ತಳ್ಳಿಬಿಟ್ವಂತೆ. ಆ ಕಾಲದಲ್ಲೆಲ್ಲ ಭಕ್ತರ ಜೊತೆ ಮಾತಾಡಬೇಕಾದ್ರೆ ದೇವ್ರು ಹೇಗೆ ಮಾತಾಡ್ತಿದ್ರು ಗೊತ್ತಾ? ಮಗನೇ, ನೀನು ಈ ದೇಶದಿಂದ ಈ ದೇಶಕ್ಕೆ ಹೋಗು, ನಾನು ನಿನ್ನ ಜೊತೆ ಬರ್ತೀನಿ. ನಾನು ನಿನ್ನ ಜೊತೆ ಬರ್ತೀನಿ. ನೀನು ನಡ್ಕೊಂಡು ಹೋಗ್ತಿದ್ಯಾ, ನಾನು ನಿನ್ನ ಜೊತೆ ಬರ್ತೀನಿ. ನೀನು ಈ ಊರಿಂದ ಈ ಊರಿಗೆ ಹೋಗು, ನಾನು ನಿನ್ನ ಜೊತೆ ಇರ್ತೀನಿ. ಯಾರು ಹೇಳ್ತಾರೆ ಪ್ರಿಯರೇ? ಸ್ನೇಹಿತರು ಬರ್ತಾರೆ, ಅವ್ರ ಕೆಲಸ ಅವ್ರದ್ದು. ತಂದೆ ತಾಯಿ ಬರ್ತಾರೆ, ಅವ್ರ ನೋವುಗಳು, ಅವ್ರ ಬಾಧೆಗಳು, ಅವ್ರ ಮೂಳೆ ನೋವುಗಳು, ಅವ್ರ ಜೋಮುಗಳು ಅವ್ರದ್ದು. ಹೌದಾ? ಯಾರು ಬರ್ತಾರೆ? ದೇವ್ರು ಮಾತ್ರ. ಮಗನೇ, ನೀನು ಎಲ್ಲೆಲ್ಲಿ ಹೋಗ್ತೀಯೋ, ನೀನು ಎಲ್ಲೆಲ್ಲಿ ಬರ್ತೀಯೋ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ದೇವರನ್ನ ಏನು ಮಾಡಿದ್ವಂತೆ? ಅರ್ಧ ದಾರಿಗೆ ಬಂದ ನಂತರ ಬೇಡ ಅಂತ ಹೇಳಿ ತಳ್ಳಿಬಿಟ್ವಂತೆ. ಅದಕ್ಕೆ ಇಲ್ಲಿ ಬರ್ಸಿದ್ದಾರೆ. ಇನ್ನೊಂದು ಸರಿ ಓದೋಣ ಅದೇ ಮಾತನ್ನು. ನಿನ್ನನ್ನು ದಾರಿಯಲ್ಲಿ ನಡೆಸುತ್ತಿದ್ದ ನಿನ್ನ ದೇವರಾದ ಯೆಹೋವನನ್ನು ತೊರೆದು ಬಿಟ್ಟು ಇದನ್ನೆಲ್ಲ ನಿನ್ನ ಮೇಲೆ ಬರಮಾಡಿಕೊಂಡಿದ್ದೀಯಲ್ಲ. ದೇವರನ್ನು ತಳ್ಳಿದ್ರೆ ಶುರು ಆಗುತ್ತಲ್ವ. ಇನ್ನೇನು ಪ್ರೊಟೆಕ್ಷನ್ ಕೊಡಲಿಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಶುರು ಆಗಬೇಕಲ್ವ ನಮ್ಮ ಜೀವನಗಳಲ್ಲಿ. ಏನೇನು ಮಾಡಿದ್ವಂತೆ ನಾವು ದೇವರನ್ನು? ಒಂದೊಂದು ಥರ ಹಿಂಸೆ ಕೊಟ್ಟಿಲ್ಲ ಪ್ರಿಯರೇ, ಒಂದೊಂದು ಥರ ಚಿತ್ರ ಹಿಂಸೆ ಕೊಟ್ಟಿಲ್ಲ ದೇವರಿಗೆ ಆದಿಯಿಂದ ಇವಾಗವರೆಗೂ. ಹೇಗೆಲ್ಲ ಮಾಡಿದ್ದೀವಿ ದೇವರನ್ನು? ಅಳಿಸಿದ್ದೀವಿ, ಕೊರಗಿಸಿದ್ದೀವಿ, ಕಿರ್ಚಿಸಿದ್ದೀವಿ, ಇದೆಲ್ಲ ಮಾಡಿದ್ದೀವ? ಪಶ್ಚಾತ್ತಾಪ ಪಡೋ ಹಂಗೆ ಮಾಡಿದ್ದೀವಿ, ನೊಂದ್ಕೊಳ್ಳೋ ಹಂಗೆ ಮಾಡಿದ್ದೀವಿ. ಸತ್ಯವೇದದಲ್ಲಿ ಈ ರೀತಿಯಾಗಿರುವಂತಹ ನೋವುಳ್ಳಂತಹ ಮಾತು ಇಲ್ಲ ಅನ್ನುವಂಥದ್ದೇ ಇಲ್ಲ. ಅದೆಲ್ಲ ಮಾಡಿದ್ದೀವಿ ದೇವರಿಗೆ ನಾವು. ಅಳಿಸಿದ್ದೀವ? ಕಿರ್ಚಿಸಿದ್ದೀವಿ. ಇನ್ನೂ ಏನೇನು ಮಾಡಿಸಿದ್ದೀವಿ? ಸಂಕಟ ಪಡಿಸಿದ್ದೀವ, ನೋವು ಉಂಟು ಮಾಡಿದ್ದೀವ. ಆದಿಕಾಂಡ 6:5 ಏನು ಮಾಡ್ಕೊಂಡ್ರಂತೆ ದೇವರು? ಮನಸ್ಸಿನಲ್ಲಿ ನೊಂದ್ಕೊಂಡ್ರಂತೆ. ಏನೇನು ಮಾಡಿದ್ದೀವಿ ದೇವ್ರಿಗೆ ನಾವು? ದೇವ್ರು ಮಾತ್ರ ನನ್ನ ಮಕ್ಕಳ ಜೊತೆ ಮಾತಾಡಬೇಕು, ನನ್ನ ಮಕ್ಕಳ ಜೊತೆ ಮಾತಾಡಿದ್ರೆ ಸಾಕು. ದೇವ್ರು ಮಾತ್ರ ನಮ್ಮ ಜೊತೆ ಮಾತಾಡಬೇಕು ಅಂತ ಅಷ್ಟೊಂದೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ. ನಾವು ದೇವರು ಪ್ರಿಪೇರ್ ಆಗಿ ಬಂದಾಗೆಲ್ಲ ದೇವರು ಏನನ್ನು ತೊಗೊಂಡು ಬಂದಿದ್ರೆ ಅದನ್ನು ಕಿತ್ತು ಪಕ್ಕಕ್ಕೆ ಎಸೆಯುವಂತಹದ್ದು, ತಳ್ಳಿಬಿಡುವಂತಹದ್ದು. ಇದು ನಾವು ಮಾಡ್ತಿರುವಂಥ ಕೆಲಸ.
ಇವಾಗ ಹೇಳಿ, ನಿಮ್ಮ ಮಕ್ಕಳು ಈ ರೀತಿ ಮಾಡಿದ್ರೆ ನಿಮಗೆ ಬಾಧೆ ಆಗುತ್ತಾ? ನಾವು ಅದಕ್ಕಿಂತ 1000 ಪಟ್ಟಷ್ಟು ಕಠೋರವಾಗಿ ಬಿಹೇವ್ ಮಾಡ್ತಿದ್ದೀವಿ. ಯಾರ ಮುಂದೆ? ದೇವರ ಮುಂದೆ. ಇನ್ನು ಮುಂದೆ ಏನು ಮಾಡ್ತೀವಿ? ದೇವರ ಮಾತನ್ನು ತಿರಸ್ಕಾರ ಮಾಡುತ್ತಿರುವ ಮನುಷ್ಯರು. ನಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಏನಾದಕ್ಕಾದರೂ ಕೊಡಬೇಕು ಅಂತ ಹೇಳಿದ್ರೆ ಅದು ದೇವರಿಗೆ, ದೇವರ ಮಾತುಗಳಿಗೆ. ಎಲ್ಲವೂ ಸಹ ಅದಾದ ನಂತರವೇ. ಏಕೆಂದರೆ ತಂದೆ ಇವಾಗ ಅಂದ್ಕೊಂಡು ನಾಳೆ ಬಂದು ಮಾತಾಡ್ತಿಲ್ಲ. ನಮ್ಮ ಜೊತೆ ಮಾತಾಡಬೇಕು ಅಂತ ಯಾವುದೋ ಕಾಲದಲ್ಲಿ ಪ್ಲ್ಯಾನ್ ಮಾಡಿ ಕೂತ್ಕೊಂಡು, ನಾನು ನನ್ನ ಮಕ್ಕಳ ಜೊತೆ ಈ ಥರ ಮಾತಾಡಬೇಕು, ಹಿಂಗೆ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಕಂದ, ಮಗನೇ, ಮಗಳೇ, ಮುದ್ದು, ಹೌದಾ, ಆಸ್ತಿ, ರಾಜವಂಶಸ್ಥರು, ಇವರು ಯಾಜಕರು, ದೇವರ ಸ್ವಕೀಯ ಪ್ರಜೆಗಳು, ಈ ರೀತಿಯೆಲ್ಲ ನಮ್ಮನ್ನು ಕರೆದು ಈ ಥರ ಅರ್ಥ ಆಗಿಲ್ಲ ಅಂದರೆ ಆ ಥರ ಅರ್ಥ ಮಾಡ್ಕೊಳ್ಳಿ, ಆ ಥರ ಅರ್ಥ ಆಗಿಲ್ಲ ಅಂದರೆ ಆ ಥರ ಅರ್ಥ ಮಾಡ್ಕೊಳ್ಳಿ, ಇವ್ರ ಜೊತೆ ಮಾತಾಡಿಸ್ತೀನಿ, ಇವ್ರ ಹತ್ರ ಮಾತಾಡಿಸ್ಬೇಕಾದ್ರೆ ಅರ್ಥ ಆಗಲ್ವಾ, ಹಾಗಾದರೆ ಇನ್ನೊಬ್ಬರ ಜೊತೆ ಮಾತಾಡಿಸ್ತೀನಿ, ಅವ್ರ ಹತ್ರ ಮಾತಾಡಿದ್ರೆ ಅರ್ಥ ಆಗಲ್ವಾ, ಹಾಗಾದರೆ ಇನ್ನೊಂದು ದೇವ ಸೇವಕರನ್ನು ಕರ್ಕೊಂಬಂದು ಅವ್ರ ಜೊತೆ ಮಾತಾಡಿಸ್ತೀನಿ. ಇಷ್ಟೆಲ್ಲ ಪ್ರಯತ್ನಪಟ್ಟು ನಮ್ಮ ಜೊತೆ ಮಾತಾಡಬೇಕು ಅನ್ನುವಂಥ ಕೋರಿಕೆಯನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ದೇವರನ್ನು ತಳ್ಳುವಂತಹದ್ದು ಬೇಡ. ಇನ್ನು ಮುಂದೆ ದೇವರನ್ನು ಕಣ್ಣೀರು ಹಾಕಿಸುವಂತಹದ್ದು ಬೇಡ. ಅಳಿಸುವಂತಹದ್ದು, ಕಿರ್ಚುವಂತಹದ್ದು, ಮತ್ತೆ ನೋವು ಕೊಡುವಂತಹದ್ದು, ಈ ಕೆಲಸಗಳನ್ನೆಲ್ಲ ಮಾಡುವಂತಹದ್ದು ಬೇಡ ಪ್ರಿಯರೇ. ಪ್ರಪಂಚ ಹೇಗಿದೆ ಅನ್ನುವಂತಹದನ್ನು ಪಕ್ಕ ಕೇಳೋಣ. ಅಟ್ಲೀಸ್ಟ್ ನಾವು ತಿಳ್ಕೊಳ್ತಿದ್ದೀವ, ಪ್ರತಿ ವಾರನೂ ತಿಳ್ಕೊಳ್ತಿದ್ದೀವ, ಪ್ರತಿದಿನ ಪ್ರಸಂಗಗಳನ್ನು ನೋಡ್ತಿದ್ದೀವ. ಅಟ್ಲೀಸ್ಟ್ ಪ್ರತಿದಿನವೂ ಈ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿರುವಂತಹ ನಾವಾದರೂ ತಳ್ಳುವಂತಹದ್ದು, ತಿರಸ್ಕಾರ ಮಾಡುವಂತಹದ್ದು, ಕೈ ಚಾಚಿದ್ರೂ ಸಹ ಹೋಗದೇ ಇರುವಂತಹದ್ದು, ತಿರುಗಿ ನೋಡದೇ ಇರುವಂತಹದ್ದು, ಈ ಕೆಲಸಗಳನ್ನೆಲ್ಲ ಮಾಡುವಂತಹದ್ದು ಬೇಡ. ನಮ್ಮ ಕ್ರಿಯೆಗಳಿಂದ ಸಾಕಷ್ಟು ಹರ್ಟ್ ಮಾಡಿದ್ದೀವಿ ದೇವರಿಗೆ. ವಾಕ್ಯವನ್ನು ತಿರಸ್ಕಾರ ಮಾಡಿರುವಂತಹದ್ದು, ಪ್ರಸಂಗಗಳನ್ನು ತಿರಸ್ಕಾರ ಮಾಡಿರುವಂತಹದ್ದು, ಸತ್ಯವೇದ ಓಪನ್ ಮಾಡ್ಕೊಂಡು ನಿದ್ರೆ ಮಾಡುವಂತಹದ್ದು. ಹೌದಾ? ಸತ್ಯವೇದ ಓಪನ್ ಮಾಡಿದಾಗ ಮಾತ್ರ ನಿದ್ರೆ ಬರುತ್ತೆ. ನಮ್ಮ ಕೆಲಸಗಳಲ್ಲೆಲ್ಲ ಎಚ್ಚರಿಕೆಯಾಗೇ ಇರ್ತೀವಿ. ಅಲ್ಲಿ ಪ್ರತಿದಿನ ಬಾಧೆ ಪಡ್ತಿರುವಂತಹದ್ದಂದರೆ ದೇವರು. ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಮಾತ್ರ ಒಬ್ಬ ಮನುಷ್ಯ ಬಂದು ಆಕಳಿಸ್ತಿದ್ದಾನೆ, ನಿದ್ರೆ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ ನಿಮಗೆ? ನಿಮ್ಮ ಮಗ ಆ ಕಡೆ ಮನೆ ಅವ್ರ ಜೊತೆ, ಈ ಕಡೆ ಮನೆಯವ್ರ ಜೊತೆ, ಪಕ್ಕದ ಮನೆಯವ್ರ ಜೊತೆ, ಎಲ್ಲರ ಜೊತೆ ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಾನೆ ಗಂಟೆಗಟ್ಟಲೆ ಕೂತ್ಕೊಂಡು. ಓಕೆ, ನೀವು ಆ ಮಗನಿಗೆ ತಂದೆ ತಾಯಿ, ನಿಮ್ಮ ಹತ್ರ ಬಂದು ಕೂತ್ಕೊಳ್ಬೇಕಾದ್ರೆ 5 ನಿಮಿಷ ಮಾತಾಡಲಿಕ್ಕೂ ಸಹ ಹಿಂದೆ ನೋಡಿ ಮುಂದೆ ನೋಡಿ ಆಕಳಿಸಿ ನಿದ್ರೆ ಮಾಡಿಬಿಟ್ಟ ಅಂತ ಅಂದ್ಕೊಳ್ಳಿ. ಹಾಗೆ ಮಾತಾಡ್ತಾ 2 ನಿಮಿಷದಲ್ಲಿ ಹೇಗನ್ಸುತ್ತೆ ನಿಮಗೆ? ಹೌದಾ? ಬೇಜಾರಾಗತ್ತಾ? ಇಲ್ಲಿ ದೇವರಿಗೆ ಆಗ್ತಿರುವಂತಹ ನೋವು ಅದೇ, ಬಾಧೆ ಅದೇ. ನಾವು ಸತ್ಯವೇದ ಓದಬೇಕಾದ್ರೆ ನಮಗೆ ನಿದ್ರೆ ಬರುತ್ತೆ, ಪ್ರಸಂಗಗಳು ಕೇಳಬೇಕಾದ್ರೆ ನಿದ್ರೆ ಬರುತ್ತೆ, ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದೆ ದೇವರಿಗೆ ಕಣ್ಣೀರು ಹಾಕಿಸುವಂಥ ಕೆಲಸವನ್ನು, ಬೇಜಾರು ಮಾಡುವಂಥ ಕೆಲಸವನ್ನು, ಅವ್ರು ಕೈ ಚಾಚಿದ್ರು ಪ್ರತಿದಿನ ತಿರಸ್ಕಾರ ಮಾಡುವಂತಹದ್ದನ್ನು, ಅವಮಾನ ಪಡಿಸುವಂಥ ಕೆಲಸವನ್ನು ನಡೆಸುವಂತಹದ್ದು ಬೇಡ. ನಮ್ಮ ಜೀವನಗಳಲ್ಲಿ ಪ್ರಥಮ ಸ್ಥಾನ ಯಾವತ್ತಿಗೂ ಸಹ, ಎಂದಿಗೂ ಸಹ ಯಾರಿಗೆ? ದೇವರಿಗೆ, ದೇವರ ಮಾತುಗಳಿಗೆ. ಅವರೇ ನಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥವರು. ಆದಿಯಿಂದಲೂ ಸಹ ತಂದೆ ತಾಯಿ ಇವತ್ತು ಸಿಕ್ಕಿಲ್ಲ ನಾವು ಅವ್ರಿಗೆ ಅಂತ ಹೇಳಿದ್ರೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ದೇವರು ಹಾಗಲ್ಲ. ಆದಿಯಿಂದಲೂ ಕನಸು ಕಟ್ಕೊಂಡು ನಾನು ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಅದೇ ಕನಸಿನಲ್ಲಿ, ಅದೇ ಹುಚ್ಚಿನಲ್ಲಿರುವಂಥವ್ರು ದೇವರು. ಅದಕ್ಕೋಸ್ಕರ ಅಷ್ಟೊಂದು ನಮ್ಮ ಜೊತೆ ಮಾತಾಡಬೇಕು ಅಂತ ಹಂಬಲ ಇಟ್ಕೊಂಡಿರುವಂಥವ್ರು ಬೇಜಾರು ಮಾಡುವಂತಹದ್ದು ಸರಿನಾ? ನ್ಯಾಯನ? ನಿಮಗೆ ನ್ಯಾಯ ಅಂತ ಅನಿಸುತ್ತಾ? ಅದಕ್ಕೋಸ್ಕರ ಇನ್ನು ಮುಂದೆ ನಾವು ದೇವರನ್ನು ಯಾವತ್ತೂ ಸಹ ಹರ್ಟ್ ಮಾಡೋದಿಲ್ಲ. ದೇವರ ಮಾತನ್ನು ತಿರಸ್ಕಾರ ಮಾಡುವಂತಹ ಮಕ್ಕಳು ನಾವಾಗಿರುವಂತಹದ್ದು ಬೇಡ. ಓಕೆ, ಪ್ರಸಂಗ ಅರ್ಥ ಆಗಿದೆ ಅನಿಸುತ್ತೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂಥ ಸಮಯದಲ್ಲಿ ಅಪ್ಪ, ನೀವು ನಮ್ಮ ಜೊತೆ ಮಾತಾಡಲಿಕ್ಕೆ ಶುರು ಮಾಡಿ 10,000 ವರ್ಷ ಆಯಿತು ತಂದೆ. 10,000 ವರ್ಷಗಳಿಂದ ನೀವು ಕಣ್ಣೀರು ಹಾಕದೇ ಇರುವಂತಹ ದಿನ ಇಲ್ಲ. ನಿಮ್ಮನ್ನು ನಾವು ಬೇಜಾರು ಮಾಡದೇ ಇರುವಂತಹ ಕ್ಷಣ ಇಲ್ಲ. ನೀವು ಪ್ರತಿದಿನ ನಮಗೋಸ್ಕರ ಕೈ ಚಾಚ್ತಿದ್ದೀರಾ. ನೀವು ಪ್ರತಿದಿನ ನಮ್ಮನ್ನು ಕರೀತಾನೇ ಇದ್ದೀರಾ. ನಿಮ್ಮ ವಾಕ್ಯಗಳನ್ನು ನಾವು ಪ್ರತಿದಿನ ತಳ್ತಾನೇ ಇದ್ದೀವಿ ತಂದೆ. ಅರ್ಧ ದಾರಿಗೆ ನಮ್ಮನ್ನು ಕೈ ಹಿಡಿದು, ಒಂದು ಕೋಳಿ ತನ್ನ ಮರಿಗಳನ್ನು ಹೇಗೆ ಕಾಪಾಡ್ಕೊಂಡು ಬಂತು, ಅರ್ಧ ದಾರಿ ನಮ್ಮನ್ನು ಹಾಗೆ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ. ಅರ್ಧ ದಾರಿಗೆ ಬಂದ ನಂತರ ನಮ್ಮನ್ನು ಕಾಪಾಡಿಕೊಂಡು ಕೈ ಹಿಡ್ಕೊಂಡು ನಡೆಸ್ಕೊಂಡು ಬಂದಿರುವಂಥವ್ರನ್ನ ತಳ್ಳುವಂತಹದ್ದು, ತೊರೆದು ಬಿಡುವಂತಹದ್ದು ಎಂಥ ಕಠೋರವಾಗಿರುವಂಥ ಕೆಲಸ ನಮಗೆ ಇವತ್ತು ಅರ್ಥ ಆಗಿದೆ ತಂದೆ. ಇನ್ನು ಮುಂದೆ ನಮ್ಮ ಜೀವನಗಳಿಂದ ನಾವು ನಿಮ್ಮನ್ನು ತಳ್ಳೋದಿಲ್ಲ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ನಿಮ್ಮ ಮಾತುಗಳನ್ನು ಯಾವತ್ತೂ ನಾವು ತಿರಸ್ಕಾರ ಮಾಡೋದಿಲ್ಲ, ನಿಮ್ಮ ವಾಕ್ಯಕ್ಕೆ ನಿಮಗೆ ನಾವು ಕೊಡುವಂತಹ ಪ್ರಾಧಾನ್ಯತೆಯನ್ನು ನಮ್ಮ ಜೀವನಗಳಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ,
ಎರಡನೇ ಸಂದೇಶ ಕೇಳಬೇಕಾದ್ರೂ ಸಹ ಪೂರ್ಣ ಗ್ರಹಿಕೆಯಿಂದ ಅದು ನಿಮ್ಮ ಮಾತುಗಳು ಅನ್ನುವಂತಹ ಪ್ರಾಧಾನ್ಯತೆಯನ್ನು ಕೊಟ್ಟು ಅಣ್ಣ ಅವರ ಮೂಲಕನೂ ಸಹ ಪರಿಶುದ್ಧಾತ್ಮರ ಸಹಾಯವನ್ನು ಇಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.